ಇಡೀ ಪ್ರಪಂಚ ಕುತೂಹಲದಿಂದ ಕಾಯ್ತಾ ಇತ್ತು. ಇವತ್ತು ಬೆಳಗ್ಗೆ 6:30 ಭಾರತೀಯ ಸಮಯದ 6:30 ಡೊನಾಲ್ಡ್ ಟ್ರಂಪ್ರ ಹೇಳಿಕೆ ಏನಿರುತ್ತೆ ಅಂತ ನೋಡುವುದಕ್ಕೆ ಎಲ್ಲರ ನಿರೀಕ್ಷೆ ಇದ್ದದ್ದು ಯುದ್ಧ ಇನ್ನು ಮುಗೀತು ಅಂತ ಘೋಷಣೆ ಮಾಡ್ತಾರೆ ಅಂತ. ನೋ, ಡೊನಾಲ್ಡ್ ಟ್ರಂಪ್ ಹೇಳಿದ್ದು ಇನ್ನು 2-3 ವಾರ ಭೀಕರ ದಾಳಿ ಮಾಡ್ತೀವಿ, ಒಪ್ಪಂದ ಆಗುವ ಒಪ್ಪಂದದ ಅವಶ್ಯಕತೆಯೇ ಇಲ್ಲ, 2-3 ವಾರಗಳ ನಂತರ ನಾವು ವಾಪಸ್ ಬರ್ತೀವಿ ಅಂತ. ದೊಡ್ಡ ಪ್ರಶ್ನೆ ಇದ್ದದ್ದು ಹಾರ್ಮುಜ್ ಜಲಸಂಧಿಯ ಬಗ್ಗೆ. ಅಲ್ಲಿಂದ ನಮಗೇನು ಆಯಿಲ್ ಬರೋದಿಲ್ಲ, ಯಾರಿಗೂ ಆಯಿಲ್ ಬರುತ್ತೋ ಅವ್ರು ನೋಡ್ಕೊಳ್ಳಿ ಅದನ್ನ ಅಂತ. ಜಗತ್ತಿನ ದೊಡ್ಡಣ್ಣ, ಜಗತ್ತಿನ ರಕ್ಷಣೆಯ ಜವಾಬ್ದಾರಿ ಹೊತ್ತಿದ್ದ ಅಮೆರಿಕ ಈಗ ಒಂದು ಸೆಕ್ಯೂರಿಟಿ ಏಜೆನ್ಸಿಯ ರೀತಿ ಅನ್ನಿಸ್ತಾ ಇದೆ. ಸೆಕ್ಯೂರಿಟಿ ಏಜೆನ್ಸಿಯ ರೀತಿ ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತಿದ್ದು? 2-3 ವಾರ ಇದೇ ರೀತಿ ಅಥವಾ ಇದಕ್ಕಿಂತಲೂ ಭೀಕರವಾದ ಯುದ್ಧ ಮುಂದುವರೆದರೆ ಭಾರತಕ್ಕಾಗುವ ಸಮಸ್ಯೆಗಳು ಏನು, ಎಷ್ಟು, ಎಲ್ಲ ವಿಷಯ ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸುನೀಲ್ ಪಂಡಿತ್ ಅವರಿದ್ದಾರೆ, ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ನಮ್ಮ ಜೊತೆಗೆ ಸಂಜೀವ್ ಕುಮಾರ್ ಅವರಿದ್ದಾರೆ, ಅಂತಾರಾಷ್ಟ್ರೀಯ ವಿಶ್ಲೇಷಕರು. ಜೊತೆಗೆ ಮೋಹನ್ ಚಿತ್ತಾಲೆ, ನಿವೃತ್ತ ವಾಯುಸೇನೆ ಅಧಿಕಾರಿ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಜೀವ್ ಕುಮಾರ್ದು ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತೀನಿ. ಸಂಜೀವ್ ಕುಮಾರ್ ಅವರೇ, ಇವತ್ತು ಬೆಳಗ್ಗೆ ಟ್ರಂಪ್ ಭಾಷಣವನ್ನು ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಕೇಳಿದಾಗ ನಾನು ಟ್ರಂಪ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಇನ್ನೇನು ಹೇಳೋದಕ್ಕೆ ಸಾಧ್ಯ? ಮನುಷ್ಯ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಥರದ್ದೊಂದು ಮಾತಿದೆ ನಮ್ಮಲ್ಲಿ. ಅಮೇರಿಕದೊಳಗೆ ಪ್ರತಿಭಟನೆಗಳು, ಅಪ್ರೂವಲ್ ರೇಟಿಂಗ್ ಪಾತಾಳಕ್ಕೆ ಇಳಿತಾ ಇದೆ, ಪೆಟ್ರೋಲು ಡೀಸೆಲ್ ರೇಟ್ ಜಾಸ್ತಿ ಆಗ್ತಾ ಇದೆ, ಸ್ವಪಕ್ಷದಲ್ಲೇ ವಿರೋಧ, ಅವರದ್ದೇ ಪಕ್ಷದಲ್ಲಿ ವಿರೋಧ. ಹೀಗಿದ್ದಾಗ ಒಂದು ಎಕ್ಸಿಟ್ ರೂಟ್ ಹುಡುಕಿಕೊಳ್ಳಬೇಕಾದ ಅನಿವಾರ್ಯತೆಗೆ ಬಿದ್ದಿದ್ದಾರೆ. ಯುದ್ಧದಿಂದ ಹೊರಗೂ ಬರಬೇಕು, ಮರ್ಯಾದೆನೂ ಹೋಗಿರಬಾರ್ದು. ಆಮ್ ಐ ರೈಟ್ ಸರ್? ಎಕ್ಸಾಕ್ಟ್ಲಿ. ಇಲ್ಲಿ ಅಮೆರಿಕದ ಆಂತರಿಕ ವಿಷಯನೂ ಇದೆ, ಡೊನಾಲ್ಡ್ ಟ್ರಂಪ್ ಇವರಿಗೆ ಸಂಬಂಧಪಟ್ಟಂಗೆ. ಬಾಹ್ಯ ವಿಷಯ ಅಂತೂ ಇದ್ದೇ ಇದೆ. ಎರಡರಲ್ಲೂ ಒಂಥರ ಫ್ಲಾಪ್ ಅಂತ ಯಾಕೆ ಹೇಳ್ತೀನಿ, ಆಂತರಿಕ ವಿಷಯದಲ್ಲಿ ಬರೀ ಎಪ್ಸ್ಟೀನ್ ಫೈಲ್ ಒಂದೇ ಅಲ್ಲ, ಅದ್ರ ಬಗ್ಗೆ ಎಷ್ಟು ಡಿಸ್ಕಷನ್ ಆಗಿದೆ ಅಮೆರಿಕದಲ್ಲಂದ್ರೆ ಅದನ್ನ ಸರಿಯಾಗಿ ಫೋಕಸ್ ಕೊಡ್ತಾ ಇಲ್ಲ ಅಲ್ಲಿ ಮೀಡಿಯಾ. ಆಯ್ತಾ, ನಂಬರ್ 1. ಎರಡನೇದು, ಇವ್ರೇನು ಇಂಡಸ್ಟ್ರಿಯಲಿಸ್ಟ್ಗೆ ಹಾಗೂ ಎಸ್ಪೆಷಲಿ ಇವರು ಡಿಜಿಟಲ್ ಗ್ರೂಪ್ಸ್ ಜೊತೆಗೆಲ್ಲ ಏನೊಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ, ಇಮಿಡಿಯೇಟ್ ಆಗಿ ಪ್ರೆಸಿಡೆಂಟ್ ಆದ ತಕ್ಷಣ ಇವರು ಡಿಕ್ಲೇರ್ ಮಾಡಿದ್ದು ಏನಪ್ಪಾ ಅಂತಂದ್ರೆ, ಇನ್ನು ಮುಂದೆ ಪ್ರೆಸಿಡೆಂಟ್ ಆಫೀಸ್ ನ ಒಂಥರ, ಅದು ಹೇಳಿಲ್ಲ, ಅದು ಡಿಕ್ಲೇರ್ ಆಗಿದ್ದೆ ಒಂಥರ ಹಂಗೆ. ಮೆಟಾ ಎಐ ಕಂಪನಿ ಏನಿದೆಯಲ್ಲ ಅದು ಆಫೀಸ್ ನಡೆಸುತ್ತೆ, ಎಕ್ಸ್ಟೆಂಡೆಡ್ ಆಫೀಸ್ ಆಫ್ ಮೆಟಾ. ಎಲಾನ್ ಮಸ್ಕ್. ಯಾಕಂದ್ರೆ ಅದರದ್ದು ಒಂದು ಝಲಕ್ ನೋಡಿದ್ವಿ ಸರ್. ಡೊನಾಲ್ಡ್ ಟ್ರಂಪ್ ಮಾತಾಡ್ತಾ ಇದ್ರು ಓವಲ್ ಆಫೀಸಲ್ಲಿ, ಎಲಾನ್ ಮಸ್ಕ್ ತನ್ನ ಮಗನನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು ನಿಂತ್ಕೊಂಡಿದ್ರು, ಇನ್ ರೌಂಡ್ ನೆಕ್ ಟಿ ಶರ್ಟ್. ಅದು ದೊಡ್ಡ ಮೆಟಫರ್, ಅದು ಅದ್ರ ಬಗ್ಗೆ ಬಹಳ ಮಾತಾಡಿಲ್ಲ ನಾವು, ಬಟ್ ಇಟ್ಸ್ ಎ ಹ್ಯೂಜ್ ಮೆಟಫರ್. ಓವಲ್ ಆಫೀಸ್ ಅಲ್ಲಿ ಈ ರೀತಿಯಾದ ಒಂದು ಘಟನೆ ಅಮೆರಿಕಾದ ಎಷ್ಟು ಆಲ್ಮೋಸ್ಟ್ 1776 ಇಂದ ಇವತ್ತಿನ ತನಕ ಹಿಡಿದು ನೀವೊಂದು 2,500 ಸುಮಾರು ಅಂದ್ರೆ ಯೋಚನೆ ಮಾಡಿದ್ರೆ ಆ ರೀತಿಯಾದ ಒಂದು ಆಗೇ ಇಲ್ಲ. ನಂಬರ್ 1. ಎರಡನೇದು, ಇದು ಲಾಬಿ ಏನಿದಲ್ಲ ಅಮೆರಿಕದಲ್ಲಿ, ಅಮೆರಿಕನ್ ಪಾಲಿಟಿಕ್ಸ್ ಹೆಂಗಪ್ಪ ಅಂದ್ರೆ ಬೈಪಾರ್ಟಿಸನಿಸಮ್ ನಡೆಯುತ್ತೆ, ಆಮೇಲೆ ಲಾಬಿಂಗ್ ನಡೆಯುತ್ತೆ. ಇಸ್ರೇಲಿ ಲಾಬಿ, ಜಿವಿಶ್ ಲಾಬಿ ಏನಿದೆಯಲ್ಲ ಅಮೆರಿಕದಲ್ಲಿ, ನಾ ಮೊದಲು ಹೇಳಿದೀನಿ, ಸೈಂಟಿಸ್ಟ್ಸ್ ಪ್ಲಸ್ ಇಂಟೆಲೆಕ್ಚುಯಲ್ಸ್, ದೊಡ್ಡ ದೊಡ್ಡ ಪ್ರೊಫೆಸರ್ಸ್, ರಿಸರ್ಚ್ ಏಜೆನ್ಸೀಸ್, ಆಮೇಲೆ ಬಿಸ್ನೆಸ್ ಮ್ಯಾನ್, ಇವರೆಲ್ಲರೂ ಅಮೆರಿಕನ್ ಎಕಾನಮಿ ಅಥವಾ ಅಮೆರಿಕನ್ ಮಿಡಲ್ ಕ್ಲಾಸ್ ಅಂತ ಏನಂತೀವಿ, ಇದ್ರ ಬಗ್ಗೆ ಬಹಳ ವರ್ಷದ ಹಿಂದೆ ಒಬ್ರು ಪುಸ್ತಕ ಬರೆದಿದ್ರು, ಸಿ ರೈಟ್ ಮಿಲ್ಸ್ ಅಂತಂದು, ವೈಟ್ ಕಾಲರ್ ಅಂತಂದು. ಇವರೆಲ್ಲ ಯಾರು ಕ್ರಿಶ್ಚಿಯನ್ಸ್ ಅಲ್ಲ, ಜ್ಯೂಸ್. ಓಕೆ, ಇವರು ಹ್ಯಾಂಡ್ಫುಲ್ ಆಗಿದ್ದಾರೆ ಸಂಖ್ಯೆಯಲ್ಲಿ, ಬಟ್ ಪೂರಾ ಅಮೆರಿಕಾದ ಒಂದು ಕಾಂಗ್ರೆಸ್ ಅಲ್ಲಿ ಲಾಬಿ ಅಂದ್ರೆ ಫಿಸಿಕಲಿ ನಾವೇನಂತೀವಪ್ಪ ಅಂತಂದ್ರೆ, ಗ್ಯಾಲರಿ ಇರುತ್ತಲ್ಲ, ಗ್ಯಾಲರಿ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಗ್ಯಾಲರಿ ಇದೆಲ್ಲ, ಅದೇ ರೀತಿಯ ಗ್ಯಾಲರಿ ಇದೆ ಅಲ್ಲಿ ಕಾಂಗ್ರೆಸ್ ಹೌಸ್ ಅಲ್ಲಿ. ಸೊ ಅಲ್ಲಿ ಲಾಬಿ, ಅಲ್ಲಿ ಯಾರು ಕುತ್ಕೊಂಡು ಇನ್ಫ್ಲೂಯೆನ್ಷಿಯಲ್ ಆಗಿರ್ತಾರೆ, ಅದೊಂದು ಮೆಟಫರ್. ಅದು ಹೊರಗಿಂದಾಗ್ಲಿ ಒಳಗಿಂದಾಗ್ಲಿ. ಈಗ ಟ್ರಂಪ್ ಏನು ನಂಬರ್ 1 ಬಿಸ್ನೆಸ್ ಮ್ಯಾನ್, ಅವ್ರಿಗೆ ಏನ್ ಅನಿಸ್ತು, ಈ ಜೂಯಿಶ್ ಲಾಬಿ ಒಂದು ಸಪೋರ್ಟ್ ಇಂದ ನಾನು ಮಿಡಲ್ ಈಸ್ಟ್ ನ
ಥ್ರೂ ಇಸ್ರೇಲ್ ಎಲ್ಲ ಕಂಟ್ರೋಲ್ ಮಾಡ್ತೀನಿ ಅಂತ. ಇರಾಕ್ ಬಗ್ಗೆ ಆಗಿದ ಕತೆ ಏನು? ಇರಾಕ್ನಲ್ಲಿ ಯಾರು ಇರಾಕಿ ಆರ್ಮಿ ಇತ್ತಲ್ಲ, ಒಂದು ಎಕ್ಸಾಂಪಲ್ ಕೊಡ್ತೀನಿ ಏನೇನಾಯ್ತು ಅಮೇರಿಕಾಗಂತಂದು. ಇರಾಕಿನ ಆರ್ಮಿನ ಇರಾಕ್ ಪೂರಾ ಕೊಲ್ಯಾಪ್ಸ್ ಆದಾಗ ಹೊಸ ಗವರ್ಮೆಂಟ್ ಮಲಿಕಿ ಗವರ್ಮೆಂಟ್ ಬಂದಾಗ ಅವ್ರು ಏನ್ ಮಾಡಿದ್ರು, ಹಳೆ ಆರ್ಮಿ ಸದ್ದಾಮ್ ಹುಸೇನ್ ಆರ್ಮಿನವ್ರು ಎಲ್ಲರನ್ನು ಸಸ್ಪೆಂಡ್ ಮಾಡ್ಬಿಟ್ರು, ನೀವೆಲ್ಲ ಬೇಡ ಬೇಡ ಅಂತಂದು. ಅವರೆಲ್ಲ ಒಂದು ಗ್ರೂಪ್ ತಯಾರು ಮಾಡ್ಕೊಂಡ್ರು, ಆ ಗ್ರೂಪ್ ಹೆಸರು ಮರ್ತೋಗಿದೆ ಈಗ ನನಗೆ. ಆ ಗ್ರೂಪ್ ತಯಾರು ಮಾಡ್ಕೊಂಡು ಅವ್ರಿಗೆ ಇರಾನ್ನವ್ರು ಸಪೋರ್ಟ್ ಕೊಟ್ರು, ಒಂಥರ ಇಮೋಷನಲ್ ಸಪೋರ್ಟ್. ಆಮೇಲೆ ಐಸಿಸ್ ಬಂತು. ಐಸಿಸ್ ಬಂದ ಮೇಲೆ ಒಂದು ಕ್ರೈಸಿಸ್ ಶುರು ಆಯ್ತು. ಯಾರಿಗೆ? ಪೂರಾ ಮಿಡಲ್ ಈಸ್ಟ್ಗೆ, ಅಮೆರಿಕಾಗೂ ಕೂಡ. ಇರಾಕ್ ಹತ್ರ ಆರ್ಮಿನೇ ಇಲ್ಲ. ಅವಾಗ ಏನಾಯ್ತು, ಇವರೆಲ್ಲ ನೀವು ವಾಪಸ್ ಬರ್ರಿ, ಇವ್ರಿಗೆಲ್ಲ ಐಡೆಂಟಿಟಿ ಕಾರ್ಡ್ ಕೊಟ್ಟು ಇವ್ರಿಗೆ ವಾಪಸ್ ನೌಕರಿ ಕೊಟ್ರು. ಅಮೇರಿಕಾದ ಮನಿ ಇದು. ಅಮೇರಿಕಾ ದುಡ್ಡಲ್ಲಿ ಇರಾಕ್ ಆರ್ಮಿ ಮನೆ, ಅದೇ ಸದಾಮ್ ಹುಸೈನ್ ಅವರು ಬಿಟ್ಟಿದ್ದ ಆರ್ಮಿನ ವಾಪಸ್ ಸ್ಥಾಪನೆ ಮಾಡಿ, ಬಟ್ ಅವರ ಯೂನಿಫಾರ್ಮ್ ಹಾಕೊಂಡಿದ್ದು ಇರಾಕ್ನವ್ರದ್ದು, ಮೈಂಡ್ ಸೆಟ್ ಹಾರ್ಟ್ ಇರೋದು ಇರಾನ್ ನಲ್ಲಿ, ಯಾಕಂದ್ರೆ ಶಿಯಾ ಮೆಜಾರಿಟಿ ಅದು. ಸೊ ಇವೆಲ್ಲ ಒಂದು ಪರಿಸ್ಥಿತಿ ನೋಡಿದಾಗ ಈಗ ಇವರು ಪ್ಲಸ್ ಇನ್ನೊಂದೇನು, 1000 ವರ್ಗ ಮೈಲಿ ಯಾವ್ದದು ಸ್ಟೇಟ್ ಆಫ್ ಹಾರ್ಮೋಸ್ ಪೂರಾ ಇಲಾಖೆ ಅದು, ಅದನ್ನ 5,000 ಮರೀನ್ಸ್ ಅಲ್ಲಿ ಕಂಟ್ರೋಲ್ ಮಾಡಕ್ಕಾಗತ್ತ? 5 ಲಕ್ಷ ಮರೀನ್ಸ್ ಇದ್ರೂ ಕೂಡ ಆ ಪೂರಾ ಅವ್ರು ಎಲ್ಲಿ. ಪ್ಲಸ್ ಇರಾನ್ನವ್ರು ಏನ್ ಮಾಡಿದ್ದಾರೆ, ಅವ್ರು ಮಾಡಿದ್ದೆ ಭಾರಿ ವಿಚಿತ್ರ. ಹಳೇ ಶಿಪ್ಗಳನ್ನೆಲ್ಲ ರಿಪೇರಿ ಮಾಡಿ ವಿತೌಟ್ ಲೋಗೋ, ಈ ಅಮೆರಿಕದವ್ರಿಗೆ ಗೊತ್ತೂ ಆಗಿಲ್ಲ, ಆ ರೀತಿಯಾಗಿ ಇಂಡೋ ಪೆಸಿಫಿಕ್ ಮೂಲಕ ಚೈನಾಗೆ ಮಾಲ್ ತಲುಪಿಸಿದ್ರು. ಸೊ ಇವಾಗ ಗ್ರಾಜುವಲಿ ಇವರು ಎಷ್ಟೋ ಜನ ಅಮೇರಿಕನ್ ಎಕಾನಮಿಸ್ಟು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಪ್ರೊಫೆಸರ್ಸು, ಜಾನ್ ಮೀರ್ಜೈಮರ್ ಬಹಳ ದೊಡ್ಡ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಪ್ರೊಫೆಸರ್ಸ್ ಹೇಳ್ತಿದ್ದಾರೆ, ಇದು ಇನ್ನೊಂದು ವಿಯೆಟ್ನಾಂ ಆಗೇ ಆಗತ್ತಂತಂದು. ಯಾಕಂದ್ರೆ ಇರಾಕ್, ಅಫ್ಘಾನಿಸ್ತಾನ್ ಲೆಕ್ಕ ಬೇರೆ, ಅಲ್ಲೂ ಫೇಲ್ ಆದ್ರು ಇವರು, ಆದ್ರೂ ಲೆಕ್ಕಕ್ಕೆ ಬರ್ಲಿಲ್ಲ. ಈಗ ಇರಾನು ಸೈಜ್ ನೋಡಿ, ಸೈಜ್ ಡಬಲ್ ಅದು ಆಲ್ಮೋಸ್ಟ್. ಅಫ್ಘಾನಿಸ್ತಾನ್ ಇರಾಕ್ ಕಂಪೇರ್ ಮಾಡಿ ನೋಡಿದ್ರೆ ಸ್ಟ್ರಾಟಜಿಕ್ ಡೆಪ್ತ್ ದೊಡ್ಡದಿದೆ ಅವರಿಗೆ. ಇವರು ಮರೀನ್ಸ್ ಅನ್ನು ಬಿಟ್ಟರು ಕೂಡ 5,000 ಮರೀನ್ಸ್ ಯಾವ ಲೆಕ್ಕಕ್ಕೂ ಬರಲ್ಲ. ಇದೇನು ಒಸಾಮಾ ಬಿನ್ ಲಾಡನ್ ಹಿಡ್ಕೊಂಡಂಗಲ್ಲ ಅದು ಕತೆ. ಸೊ ಹಿಂಗ ಪ್ಲಸ್ ಏನೇನೋ ಸ್ಟೇಟ್ಮೆಂಟು. ಈಗ ಫಸ್ಟ್ ಲೀಡರ್ಶಿಪ್ ಹೋಯ್ತು, ಸೆಕೆಂಡ್ ಲೀಡರ್ಶಿಪ್ ಹೋಯ್ತು, ಥರ್ಡ್ ಲೀಡರ್ಶಿಪ್ ಜೊತೆಗೆ ನಾನು ಮಾತಾಡ್ತಿದ್ದೀನಿ. ಎಲ್ಲಿದೆಯಪ್ಪ ಥರ್ಡ್ ಲೀಡರ್ಶಿಪ್? ಆ ಥರ್ಡ್ ಲೀಡರ್ಶಿಪ್ ಇಲ್ಲೇ ಇಲ್ಲ. ಅಂದ್ರೆ ಇವ್ರ ಲೆಕ್ಕಕ್ಕೆ ಅದು. ಅವ್ರೇನಂತಾರ, ಇರಾನ್ನವ್ರು ಏನಂತಾರೆ, ನಾವಂತ ಮಾತುಕತೆನೇ ಇಲ್ಲ. ಸೊ ಇದು ಒಂಥರ ಪೋಸ್ಟ್ ಟ್ರುತ್. ಏನು ಅಮೇರಿಕಾ ಪೋಸ್ಟ್ ಟ್ರುತ್ ಸೊಸೈಟಿ ಅಂತ ಕ್ಲೇಮ್ ಮಾಡತ್ತಲ್ಲ, ಅದ್ರ ತಕ್ಕನಾಗಿ ಸದ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಬಿಹೇವ್ ಮಾಡ್ತಿದ್ದಾರೆ. ಈಗ ಅವ್ರ ಡೊಮೆಸ್ಟಿಕ್ ಪಾಲಿಟಿಕ್ಸ್ ಪ್ಲಸ್ ಫಾರಿನ್ ಪಾಲಿಸಿ ಎರಡೂ ಔಟ್ ಆಫ್ ಕಂಟ್ರೋಲ್ ಹೋಗ್ತಾ ಇದೆ ಈ ಒಂದು ಕಾಂಟೆಕ್ಸ್ಟ್ ಇಂದ. ಮೋಹನ್ ಚಿತ್ತಾಲೆ ಅವರೇ, ಹೆಂಗ್ ಅನಲೈಸ್ ಮಾಡ್ತೀರಿ ಇವತ್ತು ಟ್ರಂಪ್ ಭಾಷಣವನ್ನ? ಟ್ರುತ್ಸ್ ಆರ್ ಹಿಟ್ಟಿಂಗ್ ಹಿಮ್ ಹಾರ್ಡ್ ಅನ್ನಿಸ್ತಾ ಇದೆ, ಸತ್ಯಗಳು ಬಹಳ ಜೋರಾಗಿ ಬಡಿತಾ ಇದ್ದಾವೆ. ಸರ್ ನೋಡಿ, 19 ನಿಮಿಷದ ಭಾಷಣ. ಸರ್ ನನ್ನ ವಾಯ್ಸ್ ಎಕೋ ಆಗ್ತದೆ ಸರ್. 19 ನಿಮಿಷದ ಭಾಷಣದಲ್ಲಿ 19 ಸುಳ್ಳುಗಳನ್ನು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆ 19 ಸುಳ್ಳಿನಲ್ಲಿ ನಾನು ವಿಶ್ಲೇಷಣೆ ಮಾಡೋದು, ಡೊನಾಲ್ಡ್ ಟ್ರಂಪಿಗೆ ಅವನು ಒಬ್ಬನ ರಾಷ್ಟ್ರಪತಿ ಅಲ್ಲ, ಅವನು ಒಬ್ಬ ಭಂಡ. ಹಿ ಹ್ಯಾಸ್ ಟೇಕನ್ ಎಂಟೈರ್ ವರ್ಡ್ ಇನ್ ಟು ದ ರ್ಯಾನ್ಸಮ್ ಸರ್. ಯಾಕಂದರೆ ಈಗ ಹೇಳ್ತಾನೆ, ಇಫ್ ಯು ಹ್ಯಾವ್ ಗಟ್ಸ್, ಇಫ್ ಯು ಹ್ಯಾವ್ ದ್ಯಾಟ್ ಮಚ್ ಪವರ್, ಗೋ ಆ್ಯಂಡ್ ಕ್ಲಿಯರ್ ದ ಹಾರ್ಮೋಸ್. ಅರೆ, ಹಾರ್ಮೋಸ್ ಬಂದ್ ಮಾಡಿದ್ದು ನೀನು, ಕ್ಲಿಯರ್ ಮಾಡಲಿಕ್ಕೆ ನಾಟೋ ಕಂಟ್ರಿಗಳು ಯಾಕೆ ನಿಂಗೆ ಸಪೋರ್ಟ್ ಮಾಡಿಲ್ಲ ಅಂತಂದರೆ, ನಿನ್ನ ನಿಲುವು ಏನಿದೆ ಸರ್ವನಾಶ ಮಾಡೋದು ನಾಟೋ ಕಂಟ್ರಿಗೆ ಒಪ್ಲಿಕ್ಕೆ ಆಗಿಲ್ಲ. ಅದು ಇವತ್ತು ಈಗ ಸಂಜೆ ಒಂದು ಸುದ್ದಿ ಬಂದಿದೆ, ಒಳ್ಳೆ ಸುದ್ದಿ ಅದು. 35 ದೇಶಗಳು ಬ್ರಿಟನ್ನಲ್ಲಿ ಸಭೆ ಮಾಡ್ತಾ ಇದ್ದಾರಂತೆ. ಅದಕ್ಕೆ ಭಾರತಕ್ಕೂ ಕೂಡ ಇನ್ವಿಟೇಷನ್ ಕೊಟ್ಟಾಗಿದೆ. ಭಾರತಕ್ಕೆ ಇನ್ವಿಟೇಷನ್ ಕೊಟ್ಟಾಗ ವಿದೇಶಾಂಗ ಸಚಿವರು ಇಲ್ಲ ವಿದೇಶಾಂಗ ಸೆಕ್ರೆಟರಿ ಆ ಮೀಟಿಂಗ್ಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಏನಾದರೂ ಈಗ ಏನಾಗಿದೆ ಅಂತಂದರೆ, ವಿ ಆರ್ ಓನ್ಲಿ ಅಗ್ರಿಂಗ್ ಫಾರ್ ಡೊನಾಲ್ಡ್ ಟ್ರಂಪ್, ವಿ ಆರ್ ಓನ್ಲಿ ಅಗ್ರಿಂಗ್ ಫಾರ್ ಡೊನಾಲ್ಡ್ ಟ್ರಂಪ್ ಅಂತ ಇದ್ದಿದ್ದಿಲ್ಲ. ನಮ್ಮ ಭಾರತದ ವಿದೇಶಾಂಗ ಸಚಿವರು, ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಗಟ್ಟಿಯಾಗಿ ಹೇಳ್ತಿದ್ರು, ವಿ ವಿಲ್ ಸಿ ಅವರ್ ಓನ್ ಇಂಟ್ರೆಸ್ಟ್. ನಮಗೆ ಇಡೀ ವಿಶ್ವಕ್ಕೆ ಏನಿಲ್ಲ.
ಇದರಿಂದ ಇರಾನ್ಗೂ ಬೇಜಾರಾಗ್ಬೋದು, ಈ ಮೀಟಿಂಗ್ ಹೋಗಿದ್ದಕ್ಕೆ ಡೊನಾಲ್ಡ್ ಟ್ರಂಪ್ಗೂ ಬೇಜಾರಾಗ್ಬೋದು. ಆದರೆ ನಮ್ಮ ಏನು ಸ್ಟ್ರೆಂತ್ ಇದೆ, ನಮಗೇನು ಬೇಕಾಗಿದೆ ಅದ್ರ ಬಗ್ಗೆ ಭಾರತ ವಿಚಾರ ಮಾಡ್ತಾ ಇದ್ದಾನೆ. ಎರಡನೇದು, ಡೊನಾಲ್ಡ್ ಟ್ರಂಪು ಈ ಯುದ್ಧವನ್ನು ನಾನು ನಿಲ್ಲಿಸ್ತೇನೆ, ನಾನು ಗೆದ್ದಿದ್ದೇನೆ, ಎಲ್ಲ ಡೆಸಿಮೆಂಟ್ ಆಗಿದೆ, ಎಲ್ಲ ಆಗಿದೆ ಹೇಳಿದ ಮೇಲೆ ಇದನ್ನು ನಾನು ಪಾಷಾಣ ಯುಗಕ್ಕೆ ತೊಗೊಂಡು ಹೋಗ್ತೀನಿ ಇರಾನಿಗೆ ಅಂತಂದರೆ, ಸರ್ ಯು ಮೈಟ್ ಹವ್ ರೆಡ್ ಮೊಸಾಡ್ ಡಾಕ್ಟ್ರಿನ್ ಅನ್ನು ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ. IRGSನ ಲಾಸ್ಟ್ ಸೈನಿಕರು ಇರೋವರೆಗೂ ಕೂಡ ಅವರು ಯುದ್ಧ ಮಾಡ್ತಾರೆ, ಅಂಥ ಮನಸ್ಥಿತಿಯಲ್ಲಿ ಅವರಿದ್ದಾರೆ. ಈಗ ನೋಡಿ, ಬೆಲ್ಲು, ಆ್ಯಪಲ್ಲು, ಗೂಗಲ್ಲು, ಇಂಟೆಲ್ಲು, ಸ್ಪೈರು, JP Morgan, ಒರೆಕಲ್, IBM, G42 ಮತ್ತು ಅಮೆಜಾನ್, ಈ ಎಲ್ಲ ಏನು IT ಕಂಪ್ನಿಗಳಿದ್ದಾವೆ. ಅದರಲ್ಲಿ ಒಂದು IT ಕಂಪ್ನಿ ಅಮೆಜಾನ್ ಮನೆಯಲ್ಲಿ ಆಲ್ರೆಡಿ ಅದು ದಾಳಿ ಮಾಡಿದೆ. ಈ ದಾಳಿ ವೆದರ್ ಇಟ್ ಕ್ಯಾನ್ ಬಿ ಡಿಫೆಂಡೆಡ್ ಆರ್ ನಾಟ್ ಡಿಫೆಂಡೆಡ್, ಸಮ್ ಅದರ್ ಇಶ್ಯೂ. ಬಟ್ ಅಮೇರಿಕಾದಲ್ಲಿ ಅವನು ಏನು ರೇಟಿಂಗ್ 66 ಇದ್ದಿದ್ದು 34ಕ್ಕೆ ಬಂದು ಇಳಿದಿದೆ. ಹಂಗಿದ್ದಾಗ ಈ ಯುದ್ಧ ಎಷ್ಟು ದಿವಸ ನಡೀತದೆ ಅಂತಂದರೆ, ಅವನು ಭಾಷಣದಲ್ಲೇ ಹೇಳಿದ್ದಾರೆ, ಇದು ಫಸ್ಟ್ ವರ್ಲ್ಡ್ ವಾರ್ it went for 3 years and 14 days. Second World War it has went for 2 years and 10 days. ಅಂದರೆ ಇದೇನು ವಿಯೆಟ್ನಾಂ ಥರ ಇದು ಥರ್ಡ್ ವರ್ಲ್ಡ್ ವಾರ್ ಮಾಡ್ಲಿಕ್ಕೆ ಹೋಗಿ ನೀನು ಇಡೀ ವಿಶ್ವಕ್ಕೇ ರ್ಯಾನ್ಸಮ್ ಮಾಡ್ತೀರಾ? ಹಂಗಾಗಲ್ಲ ಸರ್. ಇದರಲ್ಲಿ ಏನು 35 ಕಂಟ್ರಿಗಳು ಸೇರ್ತಾ ಇದ್ದಾರೆ. ದೇ ವಿಲ್ ಟೇಕ್ ಎ ಡಿಸಿಸಿವ್ ಆ್ಯಕ್ಷನ್. ಡಿಸಿಸಿವ್ ಆ್ಯಕ್ಷನ್ನಿಂದ ಮುಂದೆ ಏನಾದರೂ ರಸ್ತೆ ಹುಡುಕ್ಬೋದಂತ ನನ್ನ ಇನಿಷಿಯಲ್ ನಾನು ಹೇಳ್ಬೋದು ಸರ್. ಎಸ್, ಸುನಿಲ್ ಪಂಡಿತ್ ಅವರಿದ್ದಾರೆ. ಸುನಿಲ್ ಪಂಡಿತ್ ಅವರು ನಿನ್ನೆ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ. 1956 ತನಕ ಸೂರ್ಯ ಮುಳುಗದ ಸಾಮ್ರಾಜ್ಯ ಅನ್ನಿಸಿಕೊಂಡಿದ್ದ ಇಂಗ್ಲೆಂಡು ಆ ಸುಯೇಜ್ ಕೆನಾಲ್ ಕ್ರೈಸಿಸ್ನಲ್ಲಿ ಸರಿ ಮಾಡ್ತೀವಿ ಅಂತ ಒಂದು ಅರ್ಧಕ್ಕೆ ವಾಪಸ್ ಹೋದಾಗ ಅದರ ಹೆಜಮನಿ ಹೋಗ್ಬಿಡ್ತು, ಅದರ ನಾಯಕತ್ವ ಹೋಗ್ಬಿಡ್ತು, ಅಮೆರಿಕ ನಾಯಕ ಆಯಿತು ಅಂತ. ಈಗ ಅಮೆರಿಕದ ನಾಯಕತ್ವ ಹೋಗುವ ಕಾಲ. ಬೆಳಗ್ಗೆ 20 ನಿಮಿಷದ ಭಾಷಣ ನೋಡಿದಾಗ ಹಾಗೆ ಅನ್ನಿಸ್ತಾ ಇತ್ತು ನನಗೆ, ಹೋಗ್ಬಿಡ್ತೇನೋ ಅಮೆರಿಕದ ನಾಯಕತ್ವ ಅಂತ. ಹಾರ್ಮುಸ್, ನಮಗೇನು ಆಯಿಲ್ ಬರೋದಿಲ್ಲ, ಅಲ್ಲಿ ಯಾರಿಗೂ ಆಯಿಲ್ ಬರುತ್ತೋ ಅವ್ರು ಬಿಡುಗಡೆ ಮಾಡ್ಕೊಳ್ಳಿ ಅದನ್ನು ಅಂತ ಹೇಳುವ ಮೂಲಕ ನಾನೇನು ಜಗತ್ತಿನ ಕೇರ್ ಟೇಕರು, ಸೆಕ್ಯೂರಿಟಿ ಅಲ್ಲ ಅಂತ ಹೇಳ್ತು ಅಮೇರಿಕ. ಎಸ್, ನನಗೆ ಇವತ್ತಿನ ಒಂದು ಟ್ರಂಪ್ ಸ್ಪೀಚ್ ಏನಿದೆಯಲ್ಲ, ಅದು ಮೋರ್ ದೆನ್ ಅ ವಿಕ್ಟ್ರಿ ಸ್ಪೀಚ್. ಪೀಟರ್ ಹೆಕ್ಸೆಟ್ ಹೇಳ್ತಾರೆ ಇಟ್ಸ್ ಅ ವಿಕ್ಟ್ರಿ ಸ್ಪೀಚ್ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಲೋಯರ್ ವಾಯ್ಸಲ್ಲಿ ಟ್ರಂಪ್ ಅಳ್ತಾ ಇದ್ರು ಅಂತ ಅನ್ನಿಸ್ತು. ಅವರ ಆಬ್ಜೆಕ್ಟಿವ್ಸ್ ಏನೇನು ತಗೊಂಡು ಅವ್ರು ಹೋಗಿದ್ರು ಇರಾನ್ಗೆ, ನಾನೀಗ ಅನಲೈಸ್ ಮಾಡ್ತೀನಿ. ಐ ವುಡ್ ರಿಕ್ವೆಸ್ಟ್ ಫಾರ್ ಎ ಮಿನಿಟ್ ಮೋರ್. ಬಟ್ ಅವರ ಎರಡು ಆಬ್ಜೆಕ್ಟಿವ್ಸ್, ಮೇನ್ ಆಬ್ಜೆಕ್ಟಿವ್ಸ್ ಏನು ಅವ್ರು ತೊಗೊಂಡು ಹೋಗಿದ್ರು, ಅವು ಎರಡರಲ್ಲೂ ಅವ್ರು ಇವತ್ತು ನಾವು ಸೋತಿದ್ದೀವಿ ಅಂತ ಟ್ರಂಪ್ ಇವತ್ತು ತನ್ನದೇ ಸ್ಟೇಟ್ಮೆಂಟ್ಸಲ್ಲಿ ಒಪ್ಕೊಂಡಿದ್ದಾರೆ. ಸೊ ಬಿಫೋರ್ ದಟ್ ನನಗೆ ಮೋರ್ ದೆನ್ ವಾಟ್ ಹೀ ಸೆಡ್, ಅವ್ರು ಏನು ಹೇಳಿಲ್ಲ ಅನ್ನೋದು ಇವತ್ತು ಇಂಪಾರ್ಟೆಂಟ್. ಏನಂತ ಹೇಳಿದ್ರೆ, ಒಂದು ಡಿಸಪಾಯಿಂಟ್ಮೆಂಟ್ ಇತ್ತು, ಏನು ನ್ಯಾಟೋ ಕಂಟ್ರೀಸ್ ಯಾರೂ ನಮ್ಮ ಸಹಾಯಕ್ಕೆ ಬರಲಿಲ್ಲ ಅಂತ ಹೇಳ್ಬಿಟ್ಟು. ನ್ಯಾಟೋ ಕಂಟ್ರೀಸ್ ನಿಮ್ಮ ಸಹಾಯಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಈ ನ್ಯಾಟೋ ಕಂಟ್ರೀಸ್ ಇವರ ಒಂದು ಇದೇನಿದೆ ಟ್ರೀಟಿ ಏನಿದೆ, ಆರ್ಟಿಕಲ್ 5 ಇನ್ವೋಕ್ ಮಾಡುತ್ತೆ. ಅದು ಯಾವಾಗ ಇನ್ವೋಕ್ ಆಗುತ್ತೆ ಅಂದರೆ, ಎಲ್ಲ ದೇಶಗಳು, ನ್ಯಾಟೋ ದೇಶಗಳು ಇನ್ನೊಂದು ದೇಶಕ್ಕೆ ಮೆಂಬರ್ ಕಂಟ್ರಿಗೆ ಸಹಾಯ ಮಾಡಕ್ಕೆ ಬರಬೇಕು ಅಂತ ಹೇಳಿದ್ರೆ ಆರ್ಟಿಕಲ್ 5 ಇನ್ವೋಕ್ ಮಾಡಬೇಕು. ಅದು ದೇಶದ ಮೇಲೆ ಅಟ್ಯಾಕ್ ಆದರೆ ಮಾತ್ರ. ಇಲ್ಲಿ ಅಮೆರಿಕ ಮೇಲೆ ಅಟ್ಯಾಕ್ ಆಗಿತ್ತಾ, ಇಲ್ಲ ಬೇರೆ ಯಾವುದಾದ್ರೂ ನ್ಯಾಟೋ ಮೆಂಬರ್ ಕಂಟ್ರಿ ಮೇಲೆ ಅಟ್ಯಾಕ್ ಆಗಿತ್ತಾ? ಯಾವುದ್ರ ಮೇಲೂ ಆಗಿರಲಿಲ್ಲ. ಹೇಗೆ ಬರೋಕ್ಕೆ ಸಾಧ್ಯ? ಡೊನಾಲ್ಡ್ ಟ್ರಂಪ್ ಇವತ್ತು ಬೆಳಗ್ಗೆ ಎದ್ಬಿಟ್ಟು ನೀವು ಬಂದ್ಬಿಡಿ ಅಂತ ಹೇಳಿದ್ರೆ, ನಾನು ಯುದ್ಧಕ್ಕೆ ಹೋಗ್ತೀನಿ ಬಂದ್ಬಿಡಿ, ಒಫೆನ್ಸಿವ್ ಆಪರೇಷನ್ಸ್ಗೆ ಇಲ್ಲ ಪ್ರಿಯಂಪ್ಟಿವ್ ಆಪರೇಷನ್ಸ್ಗೆ ಯಾವುದೇ ನೇಟೋ ಕಂಟ್ರಿ ಬರಲ್ಲ. ಆಲ್ದೋ ದೇ ಆರ್ ಕ್ಲೋಸ್ ಅಲೈಸ್, ಆ ರೀತಿ ಯಾರು ಡೈರೆಕ್ಟಾಗಿ ಯುದ್ಧಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎವ್ರಿ ಕಂಟ್ರಿ ಇನ್ ದ ವರ್ಲ್ಡ್ ಅವ್ರದ್ದೇ ಆದಂತಹ ಪ್ರಾಬ್ಲಮ್ಸ್ ಇದೆ. ಅವ್ರ ಅಪ್ರೂವಲ್ಸ್ ಬೇಕು, ಅವರ ಲೀಡರ್ಸ್ ಯಾರ್ಯಾರು ಇರ್ತಾರೆ ಅವರಿಗೆ. ಆ ರೀತಿ ಎದ್ದು ಸುಮ್ಮನೆ ಹೇಳಿದ ತಕ್ಷಣ, ಟ್ರಂಪ್ ಹೇಳಿದ ತಕ್ಷಣ ನಾವು ಬಂದ್ಬಿಡ್ತೀವಿ ಅಂತ, ದಟ್ಸ್ ಅ ಯುನೋ ಫಾಲ್ಸ್ ಪಿಕ್ಚರ್. ಅವರು ಏನು ಇವತ್ತು ಅವರು ಇದು ಮಾಡ್ತಿದ್ರು ಅದನ್ನು. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನಿಲ್ಲಿ ಹೇಳಬೇಕು ಅಜಿತ್ ಅವರೇ, ಇವತ್ತು ಔಟ್ರೈಟ್ ಒಂದು ಸುಳ್ಳು ಬಂತು ಟ್ರಂಪ್ ಸ್ಟೇಟ್ಮೆಂಟಲ್ಲಿ. ಏನು? ರೆಜೀಮ್ ಚೇಂಜ್ ವಾಸ್ ನೆವರ್ ಅವರ್ ಏಮ್ ಅಂತ ಹೇಳ್ಬಿಟ್ಟು. ಐ ಡೋಂಟ್ ನೋ ಯಾರು ಈ ಮನುಷ್ಯನ ಏನು ನೋಡಿ ಸೆಲೆಕ್ಟ್ ಮಾಡಿ ಕೂರಿಸಿದ್ರು. ವೆನ್ ಹಿ ವಾಸ್ ಯುನೋ ದ ಫಸ್ಟ್ ಟರ್ಮ್ ಏನಿತ್ತು, ಆವಾಗ ಈವನ್ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್ ಸಮ್ ಡೇ ಹಿ ವಿಲ್ ಬಿಕಮ್ ಲೈಕ್ ದಿಸ್. ಐ ಜಸ್ಟ್ ಟೇಕ್ 20 ಸೆಕೆಂಡ್ಸ್. ಅವರ 28 ಫೆಬ್ರವರಿಲಿ ಇರಾನ್ ಜನಕ್ಕೆ ತನ್ನ ಸ್ಟೇಟ್ಮೆಂಟಲ್ಲಿ ಡೊನಾಲ್ಡ್ ಟ್ರಂಪ್ ಏನು ಹೇಳಿದರು ಅಂತ ಹೇಳ್ಬಿಟ್ಟು, ಐ ಜಸ್ಟ್ ರೀಡ್ ಫ್ಯೂ ಲೈನ್ಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಎವ್ರಿಬಡಿ ಶುಡ್ ನೋ. ಏನು ಹೇಳಿದರು ಅಂತ ಹೇಳಿದ್ರೆ, ಟ್ರಂಪ್ ಹೇಳಿದರು,
Finally, to the great proud people of Iran, I say tonight that hour of your freedom is at hand. Stay sheltered, don't leave your homes. It is very dangerous. Bombs will be dropping when we are finished. 28th February ಇದು ಹೇಳ್ತಿದ್ದೀನಿ ನಾನು. ಇದು I am not taking it from anywhere. This is on White House website. His speech. I am quoting straight from White House website. ಆಮೇಲೆ ಹೇಳ್ತಾರೆ, take over your government. It will be yours to take. This is probably your only chance for generations. For many years you have asked for America's help, but you never got it. No president was willing to do what I am willing to do tonight. ಎಂಥ ಶಾರ್ಟ್ ಟರ್ಮ್ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು ಬಂದಿದ್ರು. ಒಂದು ದಿನದಲ್ಲಿ ನಾನೆಲ್ಲ ಮಾಡ್ತೀನಿ ಅಂತ ಬಂದಿದ್ದು, ಇವತ್ತು ಒಂದು ತಿಂಗಳಲ್ಲಿ ಏನಾಗಿದೆ. ನೆಕ್ಸ್ಟ್ ಹಿ ಗೋಸ್ ಆನ್ ಟು ಸೇ, ನೌ ಯು ಹ್ಯಾವ್ ಆಸ್ಕ್ಡ್ ಫಾರ್ ಸಮಥಿಂಗ್ ದಟ್ ಈಸ್ ಬೀಯಿಂಗ್ ಗಿವನ್ ಟು ಯು. So let us see how you respond. America is backing you with overwhelming strength and devastating force. Now is the time to seize the control of your destiny. This was his statement. ಅಂದ್ರೆ ಈಗ ನಾನು ನನ್ನ ಒಂದು ಇದೇನಿದೆಯಲ್ಲ ಅನಾಲಿಸಿಸ್ ಮೇನ್ ಪಾರ್ಟ್ಗೆ ನಾನು ಬರ್ತಿದ್ದೀನಿ. ಒಂದು ತಿಂಗಳಾದ್ರೂ ಅವರು ಅಂದರೆ ಇರಾನ್ ಜನ ಆಪರ್ಚುನಿಟಿನ ಸೀಸ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಪ್ರಾಬಬ್ಲಿ ಟ್ರಂಪ್ ಏನು ಹೇಳಿದ್ದಾರೆ ಅದು ಅವ್ರಿಗೆ ಬೇಕಾಗಿಲ್ಲ. ಒಂದನೇದು. ಎರಡು ಮೇನ್ ಡಿಸ್ಕಂಟೆಂಟ್ ಓವರ್ ರೈಡ್ ಮಾಡಿದ್ರು ಅಲ್ವಾ. ಎರಡು ಆಬ್ಜೆಕ್ಟಿವ್ ಇಟ್ಕೊಂಡು ಅಮೇರಿಕಾ ಈ ಒಂದು ಇದಕ್ಕೆ ಬಂತು, ಏನು ಕಾನ್ಫ್ಲಿಕ್ಟ್ಗೆ ಬಂತು, ಎಂಟರ್ ಆಗಿದ್ದು. ಅವ್ರು ಶುರು ಮಾಡಿದೆ ಅದು ಫಸ್ಟ್ ರೆಜಿಮ್ ಚೇಂಜ್, ಸೆಕೆಂಡ್ ಒನ್ ಡಿನ್ಯೂಕ್ಲಿಯರೈಸೇಷನ್. ಹೌದು. ನಿಮ್ಮ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಡೆಸ್ಟ್ರಾಯ್ ಮಾಡೋದೇನಿರುತ್ತಲ್ಲ, ಅದು ಯಾವತ್ತಿಗೂ ಜನನ ಪೊಲಿಟಿಕಲ್ ಸಬ್ಮಿಷನ್ಗೆ ನೀವು ಅದನ್ನು ದೂಡೋಕ್ಕಾಗಲ್ಲ. ಎಲ್ಲಿವರೆಗೂ ಒಂದು ದೇಶದ ಜನ ಪೊಲಿಟಿಕಲಿ ಸಬ್ಮಿಟ್ ಆಗಲ್ವೋ, ಅದು ಇನ್ನೊಂದು ದೇಶಕ್ಕಾಗ್ಬೋದು, ಇಲ್ಲ ಬೇರೆ ಪಾರ್ಟಿಗಾಗ್ಬೋದು, ಇನ್ನೊಂದು ರೆಜಿಮ್ಗಾಗ್ಬೋದು, ಎಲ್ಲಿವರೆಗೂ ಇದು ನಡೆಯಲ್ವೋ ಯುದ್ಧದಲ್ಲಿ ನಾನು ಗೆದ್ದೆ ಅಂತ ಹೇಳ್ಬಿಟ್ಟು ಯಾರೂ ಹೇಳೋಕ್ಕಾಗಲ್ಲ. ಇವತ್ತು ಡೊನಾಲ್ಡ್ ಟ್ರಂಪ್ ತಮ್ಮ ಎರಡೂ ಆಬ್ಜೆಕ್ಟಿವಲ್ಲಿ ಅವರ ಸ್ಪೀಚ್ನ ನೀವು ಅನಲೈಸ್ ಮಾಡಿದ್ರೆ ಆಬ್ಸಲ್ಯೂಟ್ಲಿ ಅವ್ರು ಫೇಲ್ ಆಗಿದ್ದಾರೆ. ಡಿನ್ಯೂಕ್ಲಿಯರೈಸೇಷನ್ ಆಯಿತಾ? ಯಾಕಂತ ಹೇಳಿದ್ರೆ ಲೀಡರ್ಶಿಪ್ಪೇ ಚೇಂಜ್ ಮಾಡಿಲ್ಲ. ಆ್ಯಂಡ್ ಬಾಂಬ್ಸ್ ಇರುತ್ತಲ್ಲ, ನ್ಯೂಕ್ಲಿಯರ್ ಬಾಂಬ್ಸ್, ದೇ ಆರ್ ಹಿಯರ್. ಬಾಂಬ್ಸ್ ಯಾವತ್ತೂ ಒಬ್ಬ ಮನುಷ್ಯ ನಾನು ಕೂತ್ ಮಾಡ್ತೀನಿ, ನನ್ನ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇದೆ, ನೀವು ಇನ್ಫ್ರಾಸ್ಟ್ರಕ್ಚರ್ ನೀವು ಮಾಡಿಬಿಡಿ, ಡೆಸ್ಟ್ರಾಯ್ ಮಾಡಿ. ಯಾಕಂತ ಹೇಳಿದ್ರೆ ಜಪಾನ್ ಎಕ್ಸಾಂಪಲ್ ತೊಗೊಂಡ್ರೆ, ಆಫ್ಟರ್ 1945 ಅಮೆರಿಕಾ ಅಟ್ಯಾಕ್ ಮಾಡಾದ್ಮೇಲೆ ಹಿರೋಶಿಮಾ ಮತ್ತು ನಾಗಸಾಕಿಗೆ ಜಪಾನ್ ಯಾವ ರೀತಿ ಬೆಳೆದು ಬಂತು? ಯಾಕೆ? ಪೊಲಿಟಿಕಲಿ ಅವ್ರು ಸಬ್ಮಿಟ್ ಆಗಲಿಲ್ಲ. ಆಲ್ದೋ ಅಮೆರಿಕಾ ಬಾಂಬ್ ಹಾಕಿದ ಮೇಲೂ, ಪರ್ಲ್ ಹಾರ್ಬರ್ ಆಯಿತು, ನ್ಯೂಕ್ಲಿಯರ್ ಅಟ್ಯಾಕ್ ಆಯಿತು, ಬಾಂಬ್ ಹಾಕಿದ ಮೇಲೂ ಇವ್ರು ಸಪೋರ್ಟ್ ಮಾಡ್ತಿದ್ರು ಸಹ, ನಮ್ಮ ದೇಶ ನಾವು ಬೆಳೆಸಬೇಕು ಅಂತ ಪೊಲಿಟಿಕಲಿ ಇವತ್ತಿಗೂ ಜಪಾನ್ ಸಬ್ಮಿಟ್ ಆಗಿಲ್ಲ ಅಮೇರಿಕಾಗೆ. ಸೆಕ್ಯೂರಿಟಿ ರೀಸನ್ಸ್ಗೆ ಅವರ ಡಿಪೆಂಡೆನ್ಸಿ ಇದೆ, ಬಟ್ ಅವ್ರ ದೇಶನ ಅವ್ರು ಕಟ್ಕೊಂಡ್ರು. ಸೊ ಎಲ್ಲಿವರೆಗೂ ಪೊಲಿಟಿಕಲಿ ನೀವು ಸಬ್ಮಿಟ್ ಆಗಲ್ಲ, ದೇಶನ ಕಟ್ಕೊಳ್ಳೋ ಪಾಸಿಬಿಲಿಟಿ ಇದೆ. ಸೊ ನಿಮ್ಮ ಫಸ್ಟ್ ಆಬ್ಜೆಕ್ಟಿವ್ ಏನಿದೆ ಅದು ನಿಮ್ಮದು ಏನು, ನಿಮ್ಮ ಲೀಡರ್ಶಿಪ್ದೇನಿದೆ ಅದು ನೀವು ಅಚೀವ್ ಮಾಡೋಕ್ಕಾಗಲಿಲ್ಲ ಅಂದರೆ ಅವರ ಲೀಡರ್ಶಿಪ್ ಚೇಂಜ್. ಸೆಕೆಂಡ್ ಆಬ್ಜೆಕ್ಟಿವ್ ಏನಿದೆ ಡಿನ್ಯೂಕ್ಲಿಯರೈಸೇಷನ್, ನಿಮ್ಮದು ಫಸ್ಟೇ ಆಗಲಿಲ್ಲ ಅಂತ ಹೇಳಿದ್ರೆ ಸೆಕೆಂಡ್. ಬಟ್ ನನ್ನ ಸ್ಟೇಟ್ಮೆಂಟ್ ಮುಗಿಸೋಕ್ಕೆ ಮುಂಚೆ ಒಂದು ಮಾತು ಹೇಳಲೇಬೇಕು ನಾನಿವತ್ತು. ಇದರಲ್ಲಿ ಇರಾನಲ್ಲಿ ಅವರು ರೆಜಿಮ್ ಚೇಂಜ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು ಅವ್ರು ಏನು ಬಂದರು, ಆ ಒಂದು ರೆಜಿಮ್ ಚೇಂಜ್ ಮಾಡೋಕ್ಕೆ ಹೋಗಿ ಇವತ್ತು ಎರಡು ರೆಜಿಮ್ ಚೇಂಜ್ ಆಗುವಂತಹ ಒಂದು ಸಂಕಷ್ಟ ಬಂದಿದೆ. ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ ಅದನ್ನು. ಒಂದು ಒಂದ್ ಒಂದು ಅಪ್ರೂವಲ್ ರೇಟಿಂಗ್ಸ್ ಏನಿದೆಯಲ್ಲ 33% ಬಂದಿದೆ. ಇನ್ ದ ಹಿಸ್ಟ್ರಿ ನೀವು ಹೋಗ್ಬಿಟ್ಟು ನೋಡಿದ್ರೆ, ತನ್ನ ಒಂದು ಅಧಿಕಾರದ 1.5 ವರ್ಷದ ಒಳಗಡೆ ಇವತ್ತಿನವರೆಗೂ ಯಾವುದೇ ಅಮೆರಿಕನ್ ಪ್ರೆಸಿಡೆಂಟ್ ಅಪ್ರೂವಲ್ ರೇಟಿಂಗ್ ಇಷ್ಟು ಕೆಳಗಡೆ ಬಂದಿಲ್ಲ ಇನ್ ದ ಹಿಸ್ಟ್ರಿ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಫಸ್ಟ್ ಒನ್. ಸೆಕೆಂಡ್ ಒನ್, ಇವತ್ತು ಖಮೇನಿ ಆಡಳಿತ ಏನಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತಿದ್ದೀವಲ್ಲ ಇರಾನಲ್ಲಿ, IRGC ಈಸ್ ಔಟ್ರೈಟ್ಲಿ ರಿಜೆಕ್ಟಿಂಗ್ ಇಟ್. ಅವರ ಒಂದು ಲೀಡರ್ಶಿಪ್ ಏನಿದೆ, ದೇ ಹ್ಯಾವ್ ಆಲ್ರೆಡಿ ಆಲ್ಮೋಸ್ಟ್ ಟೇಕನ್ ಓವರ್ ಪ್ರೆಸಿಡೆಂಟ್ ಏನೇನು ಆರ್ಡರ್ ಮಾಡ್ತಿದ್ದಾರೆ ಆ ಆರ್ಡರ್ನ ದೇ ಆರ್ ಸೇಯಿಂಗ್ ವಿ ಆರ್ ನಾಟ್ ಅಕ್ಸೆಪ್ಟಿಂಗ್ ಇಟ್. ಇದು ಯಾವತ್ತೂ ನಡೆದಿರಲಿಲ್ಲ ಇನ್ ದ ಹಿಸ್ಟ್ರಿ ಆಫ್ ಇರಾನ್. ಸೊ ಎರಡು ರೆಜಿಮ್, ಅಲ್ಲಿ ಇನ್ನೂ ಹಾರ್ಡ್ ಲೈನರ್ಸ್ನ ತಂದಿಡ್ತಾ ಇದ್ದಾರೆ, ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಲ್ಲಿ ತನ್ನ ಕುರ್ಚಿಗೇನೆ ಕಂಟಕ ಬಂದಿದೆ. ಸೊ ಯು ಫೇಲ್ಡ್ ಆ್ಯಂಡ್ ಯು ಫೇಲ್ಡ್ ಮಿಸರಬಲಿ ಇನ್ ಎವ್ರಿಥಿಂಗ್ ದಟ್ ಯು ಹ್ಯಾವ್ ಕಮ್ ಫಾರ್. ಯುದ್ಧ ನಿಲ್ಲಿಸುವ ಘೋಷಣೆ ಮಾಡಬಹುದು ಅಂತಿತ್ತು ಇವತ್ತು ಡೊನಾಲ್ಡ್ ಟ್ರಂಪ್. ಮುಂದಿನ 2-3 ವಾರಗಳ ಕಾಲ ಮತ್ತಷ್ಟು ಭೀಕರ ಯುದ್ಧ ಮುಂದುವರೆಸುವ ಘೋಷಣೆಯನ್ನು ಮಾಡಿದ್ರು. ಪ್ರಶಾಂತ್, ಹೆಂಗೆ ನೋಡ್ತೀರಿ ಈ ಸ್ಪೀಚನ್ನು? ಅದೇ ನನಗೆ ಇವತ್ತು ಇಡೀ ಅದು ಬೆಳಗ್ಗೆ 20 ನಿಮಿಷಗಳ ಭಾಷಣ ಏನಿತ್ತು, ಆ ಭಾಷಣದಲ್ಲಿ ಒಂದು ಅನಿಸಿದ್ದು, 32 ದಿನಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಇರಾನನ್ನು ಇಡೀ ಅಂತಾರಾಷ್ಟ್ರೀಯ ಜಗತ್ತಿನಲ್ಲಿ ಐಸೋಲೇಟ್ ಮಾಡಲಿಕ್ಕೆ ಹೊರಟಿದ್ರು.
ಬಟ್ ಇವತ್ತು ಡೊನಾಲ್ಡ್ ಟ್ರಂಪ್ ನ್ಯಾಟೋ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು, ಹಾರ್ಮುಜ್ ಜಲಸಂಧಿ, ಯು ಗ್ರ್ಯಾಬ್ ಇಟ್ ಯು ಚೆರಿಶ್ ಇಟ್ ಅಂತ ಹೇಳಿದ್ದನ್ನು ನೋಡಿದ್ರೆ ಇವತ್ತು ಅಂತಾರಾಷ್ಟ್ರೀಯವಾಗಿ ಅಮೇರಿಕಾವನ್ನೇ ಐಸೋಲೇಟ್ ಮಾಡಿಕೊಂಡಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ 20 ನಿಮಿಷದ ಭಾಷಣದಲ್ಲಿ ಕಾಣ್ತಿತ್ತು. ನನಗನ್ಸುತ್ತೆ 32 ದಿನಗಳ ಯುದ್ಧದ ನಂತರ ಅಮೇರಿಕಾದ ಒಳಗಡೆ ಏನು ಪ್ರತಿಭಟನೆಗಳು ನಡೀತಾ ಇವೆ, ಅಪ್ರೂವಲ್ ರೇಟಿಂಗ್ಸ್ ಬೀಳ್ತಾ ಇವೆ, ಒಂದು ಮಿಡ್ ಟರ್ಮ್ ಇಲೆಕ್ಷನ್ ನವೆಂಬರ್ನಲ್ಲಿ ಬರಲಿದೆ. ಹೀಗಾಗಿ ಡೊನಾಲ್ಡ್ ಅಮೆರಿಕದ ಪ್ರಜಾಪ್ರಭುತ್ವದಲ್ಲಿ ಅದೊಂದು ವ್ಯವಸ್ಥೆ, ಮಿಡ್ ಟರ್ಮ್ ಎಲೆಕ್ಷನ್ ಒಂದನ್ನು ಎದುರಿಸಬೇಕು. ಅದನ್ನು ಒಂದು ವೇಳೆ ಸೋತ್ರೆ ಅಧ್ಯಕ್ಷರ ಅಧಿಕಾರಗಳು ಗಣನೀಯವಾಗಿ ಕಡಿಮೆ ಆಗ್ತವೆ. ಅಲ್ಲ, ಈ ವಿಲ್ ಬಿ ಲೇಮ್ ಡಕ್ ಪ್ರೆಸಿಡೆಂಟ್ ಅಷ್ಟೇ. ಆ ಕಾರಣದಿಂದ ಡೊನಾಲ್ಡ್ ಟ್ರಂಪ್ರ ಇವತ್ತಿನ ಇಡೀ ಭಾಷಣ ಏನಿತ್ತು ಅದು ಮೊದಲು ಅಮೇರಿಕನ್ದ ಸ್ಪೆಷಲಿ ಅವರ ವೋಟರ್ಸ್ ಏನಿದ್ದಾರೆ, ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಮತದಾರರು ಏನಿದ್ದಾರೆ ಅವರನ್ನು ಉದ್ದೇಶಿಸಿ ಇತ್ತು. ಯಾಕೆ ಅವ್ರು ಹೇಳ್ತಿದ್ದಾರೆ ಇದನ್ನು? ಯಾಕೆ ಹೇಳಿದ್ರು? ಮೊದಲನೇ ಮಹಾಯುದ್ಧ ಎಷ್ಟು ದಿನ ನಡೀತು, ಎಷ್ಟು ವರ್ಷ ನಡೀತು, ಎರಡನೇದು ಹೇಗೆ ನಡೀತು, ಕೊರಿಯಾ ಹೇಗೆ ನಡೀತು, ವಿಯೆಟ್ನಾಂ ಹೇಗೆ ನಡೀತು, ಇರಾಕ್ ಹೇಗೆ ನಡೀತು ಅಂತ ಯಾಕೆ ಹೇಳ್ತಿದ್ದಾರೆ ಅಂತಂದರೆ, ಅಧಿಕಾರಕ್ಕೆ ಬರುವಾಗ ಡೊನಾಲ್ಡ್ ಟ್ರಂಪ್ ಅಮೇರಿಕಾದ ಜನರಿಗೆ ಹೇಳಿದರು ಫಾರ್ ಎವರ್ ವಾರ್ಸ್ನಿಂದ ನಾನು ಅಮೇರಿಕಾನ ಹೊರಗಡೆ ತರ್ತೀನಿ. ಆ ಕಾರಣದಿಂದ ಅವರು 15 ದಿನ 21 ದಿನದ ಸಮಯವನ್ನು ಕೇಳ್ತಿದ್ದಾರೆ. ಪ್ರಶ್ನೆ ಬರೋದು ಸ್ವಾಭಾವಿಕ, ಹೌದಪ್ಪ 32 ದಿನದಲ್ಲಿ ಏನೂ ಮಾಡಲಿಕ್ಕಾಗದೇ ಇರೋದು ಮುಂದಿನ 3 ವಾರಗಳಲ್ಲಿ ಏನು ಮಾಡ್ತಾರೆ? ಹೌದು, ಈಗ ನನಗನ್ಸುತ್ತೆ ಡೊನಾಲ್ಡ್ ಟ್ರಂಪ್ ಯುದ್ಧದಿಂದ ಹೊರಗಡೆ ಬರಲಿಕ್ಕೆ ದಾರಿಯನ್ನು ಹುಡುಕ್ತಿದ್ದಾರೆ. ಯುದ್ಧದಲ್ಲಿ ಏಕಪಕ್ಷೀಯವಾಗಿ ಈಗ ಭಾರತ ಪಾಕಿಸ್ತಾನದಲ್ಲಿ ಅನೌನ್ಸ್ ಮಾಡದಂತೆ ಭಾರತ ಪಾಕಿಸ್ತಾನದಲ್ಲೊಂದು ಏನೋ ಅನೌನ್ಸ್ ಮಾಡಿಬಿಟ್ರು. ಹಾಗೆ ನೀವಿಲ್ಲಿ ಅನೌನ್ಸ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದು ಅಮೆರಿಕದ ಪ್ರತಿಷ್ಠೆಗೂ ಕೂಡ ಬೀಳುತ್ತೆ. ನಿಮಗೆ ಇರಾಕದ ಯುದ್ಧ ನೆನಪಿದ್ರೆ ಜಾರ್ಜ್ ಬುಷ್ ಆಗ ಅಧ್ಯಕ್ಷರಾಗಿದ್ದರು. 6 ವಾರಗಳಲ್ಲೇ ಅಮೆರಿಕ ತನ್ನ ಫ್ಲ್ಯಾಗಲ್ಲಿ ಮಿಷನ್ ಅಕಂಪ್ಲಿಷ್ಡ್ ಅಂತ ಹಾಕಿ ಫ್ಲೈಟ್ಗಳನ್ನು ಓಡಾಡಿಸ್ತು. ಯುದ್ಧದಿಂದ ಪುಲ್ಔಟ್ ಆಗಿದ್ದೆ ಅವಾಗ 2011. ಇಲ್ಲೂ ಕೂಡ ನನಗನ್ಸುತ್ತೆ ಮುಂದಿನ 2-3 ವಾರ ಯಾಕೆ ಕೇಳ್ತಿದ್ದಾರೆ ಅಂತಂದರೆ, ಒಂದು ರಿಜಿಮ್ ಚೇಂಜ್ ಮಾಡಲ್ಲ ಅಂತಕ್ಕಂಥದ್ದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಡೊನಾಲ್ಡ್ ಟ್ರಂಪ್ ಅರಿವಿಗೆ ಬಂದಿದೆ, ಅರ್ಥ ಆಗಿದೆ. ನಿಮಗೆ ಪಾಶ್ಚಿಮಾತ್ಯ ದೇಶಗಳ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಪೌರಾತ್ಯ ದೇಶಗಳದ್ದು ಭಾಳ ಲಿಮಿಟೆಡ್ ಇದೆ ಅನ್ನೋದು ಈ ಯುದ್ಧದಿಂದ ಗೊತ್ತಾಗುತ್ತೆ. ಖಮೇನಿನ ಹೊಡೆದು ಬಿಟ್ಟರೆ ಇಡೀ ದೇಶ ನಿಮ್ಗೊಂದು ರೀತಿ ಸಬ್ಸರ್ವೆಂಟ್ ಆಗಿರುತ್ತೆ ಅಂತಕ್ಕಂಥ ಯೋಚನೆಯೇ ಯುದ್ಧವನ್ನು ಈ ಹಂತಕ್ಕೆ ತೆಗೆದುಕೊಂಡು ಬಂದಿದೆ. ರೈಟ್. ಎರಡನೇದು ಅನಿಸುತ್ತೆ ಅಜಿತ್ ನನಗೆ, ಯುರೇನಿಯಂ ಎಲ್ಲಾದರೂ ಹುಡುಕಿ ಎಲೀಟ್ ಫೋರ್ಸಸ್ಗಳನ್ನು ಕಳಿಸಿ ಒಂದೇನೋ ಡ್ರಾಮ್ಯಾಟಿಕ್ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ನೋಡ್ತಾ ಇದ್ದಾರಾ, ಅಥವಾ ಕಳೆದ 16 ದಿನಗಳಿಂದ ಹೇಳ್ತಾ ಇದ್ದಾರೆ, ಮೊದಲು 5 ದಿನ ಮುಂದೂಡಿದ್ರು, ಆಮೇಲೆ 10 ದಿನ ಮುಂದೂಡಿದ್ರು, ಇಲ್ಲ ನಾವು ನಿಮ್ಮ ವಿದ್ಯುತ್ ಹೊಡಿತೀವಿ ನೋಡಿ ಅದನ್ನು ಹೊಡೆದು ಇಲ್ಲ ಯುದ್ಧ ನನ್ನ ಪಾಲಿಗೆ ಮುಗೀತು ಅನ್ನೋದನ್ನು ಪುಲ್ಔಟ್ ಮಾಡಿ ಅಮೆರಿಕಕ್ಕೆ ಒಂದು ರೀತಿಯ ಹೇಳಿಕೆಯನ್ನು ಕೊಡ್ಲಿಕ್ಕೆ ಮುಖ ಉಳಿಸು ಫೇಸ್ ಸೇವಿಂಗ್ ಏನಾದರೂ ನೋಡ್ತಾ ಇದ್ದಾರಾ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ಅಜಿತ್ ನನಗನ್ಸುತ್ತೆ ಅಮೆರಿಕ 2-3 ಸಂಗತಿಗಳನ್ನು ಕಳೆದ 32 ದಿನಗಳಲ್ಲಿ ಆಂಟಿಸಿಪೇಟ್ ಮಾಡಿರಲಿಲ್ಲ ಅನಿಸುತ್ತೆ. ಒಂದು, ಇರಾನ್ ಅಮೆರಿಕನ್ ಅಸೆಟ್ಸ್ಗಳ ಮೇಲೆ ಅಕ್ಕಪಕ್ಕದ ಕೊಲ್ಲಿ ರಾಷ್ಟ್ರಗಳ ಮೇಲೆ ದಾಳಿ ಮಾಡಬಹುದು ಅಂತಕ್ಕಂಥದ್ದು ಅಮೆರಿಕ ಆಂಟಿಸಿಪೇಟ್ ಮಾಡಿ. ಟ್ರಂಪ್ ಅಗ್ರೀಡ್ ಇಟ್ ಆನ್ ಕ್ಯಾಮ್ರಾ ಮುಂದೆ ಒಪ್ಕೊಂಡ್ರಲ್ಲ, ಅದನ್ನ ಶಾಕ್ ಅದು ನಮಗೆ ಅಂತ. ಎರಡನೇದು ಅನ್ಸುತ್ತೆ ಅಜಿತ್ ನನಗೆ, ಒಂದು ಮುಸ್ಲಿಂ ದೇಶ ಇಷ್ಟೊಂದು ಸಸ್ಟೈನ್ ಮಾಡಬಹುದು ಅಂತಕ್ಕಂಥದ್ದು ಅವ್ರಿಗೆ ಅನಿಸಿರಲಿಲ್ಲ. ಅದೇ ಲೆಸ್ ಅಂಡರ್ಸ್ಟ್ಯಾಂಡಿಂಗ್. ಬಟ್ ನನಗನ್ಸುತ್ತೆ ಅಜಿತ್, ನಾನು ನಿನ್ನೆ ಚರ್ಚೆಯ ನಂತರ ಯೋಚನೆ ಮಾಡ್ತಿದ್ದೆ, ಅನೇಕ ಬಾರಿ ಏನಾಗುತ್ತೆ, ನೀವು ಓವರ್ ರೇಟೆಡ್ ದೇಶಗಳು ಅಥವಾ ಓವರ್ ರೇಟೆಡ್ ಸಂಸ್ಥೆಗಳಿರ್ತಾವಲ್ಲ, ಅವು ಇವರನ್ನು ಹೊಡಿಬೋದು ಮುಗಿಸ್ಬೋದು ಅನ್ನೋದನ್ನು ಮೈಂಡ್ ಗೇಮಲ್ಲಿ ಆಡ್ತಾ ಹಂಗೆ ಯೋಚನೆ ಮಾಡಿರ್ತವೆ. ಅಂಡರ್ ರೇಟೆಡ್ ದೇಶಗಳು, ನನಗನ್ಸುತ್ತೆ ಇರಾನ್ ಇವತ್ತಿನ ಪರಿಸ್ಥಿತಿಯಲ್ಲಿ ಅಮೆರಿಕದ ಈ ದಾಳಿಗೆ ಹೇಗೆ ನಾವು ಪ್ರತಿಕ್ರಿಯಿಸಬೇಕು ಅನ್ನೋದನ್ನು ದಶಕಗಳ ಕಾಲ ಪ್ರಾಕ್ಟೀಸ್ ಮಾಡಿರು. ಟ್ರಂಪ್ಗಿಂತ ಹೆಚ್ಚಾಗಿ ನೆತನ್ಯಾಹು ಅರ್ಥ ಮಾಡ್ಕೊಂಡಿದ್ದಾರೆ ಇರಾನ್ ಅಂದ್ರೆ ಏನು ಅಂತ. IRGCಯ ಕಟ್ಟ ಕಡೆಯ ಸೈನಿಕ ಬದುಕಿರೋ ತನಕ IRGC ಫುಲ್ ಫ್ಲೆಡ್ಜ್ಡ್ ಆಗಿ ವರ್ಕ್ ಮಾಡ್ತಿದೆ ಅಂತಾನೆ ಅರ್ಥ ಅಂದ್ರೆ ಅವರು. ಹಿ ಹ್ಯಾಸ್ ಅಂಡರ್ಸ್ಟುಡ್ ಇಟ್. ಸಂಜೀವ್ ಕುಮಾರ್ ಸರ್, ಯುದ್ಧದ ಅಂತ್ಯ ಹೆಂಗಾಗುತ್ತೆ? ಮತ್ತೆ ಇವ್ರು ಹೇಳ್ತಾ ಇರೋ 3 ವಾರದಲ್ಲಿ ಆಗುತ್ತಾ? ಸಾಧ್ಯ ಇಲ್ಲ, ಪ್ರೆಡಿಕ್ಟ್ ಮಾಡೋದು ಬಹಳ ಕಷ್ಟ. ಅವರು ಡಿಕ್ಲೇರ್ ಮಾಡಿದ್ದಾರೆ 3 ವಾರದ ಟೈಮ್ ಕೊಡ್ರಿ ನಮಗೆ ಅಂತಂದು. ಈಗ ಇರಾನ್ನವರು ಇನ್ನೂ ಅವರ ಫೈರ್ ಪವರ್ ಎಷ್ಟಿದೆ ಅನ್ನೋದು ಎಸ್ಟಿಮೇಟ್ ಇಸ್ರೇಲ್ಗೆ ಅರ್ಥ ಆಗಿರ್ಬೋದು, ಅಮೆರಿಕಾಗೆ ಅರ್ಥ ಆಗಿರ್ಲಾರ್ದಿರ್ಬೋದು. ಕಾರಣ ಯಾಕಪ್ಪ ಅಂತಂದ್ರೆ, ಯುರೇನಿಯನ್ ಎನ್ರಿಚ್ಮೆಂಟ್ ಸ್ಟೇಜ್ ಎಲ್ಲಿಗಿದೆ ಅನ್ನೋದು ಇವತ್ತು ಕೂಡ ಸೀಕ್ರೆಟ್ ಆಗಿದೆ. ಯುರೇನಿಯನ್ ಎನ್ರಿಚ್ಮೆಂಟ್
ಅವು ಏನು ಪ್ರೆಡಿಕ್ಟ್ ಮಾಡ್ತಾ ಇಲ್ಲ ನಾನು ಇರಾನ್ ನ್ಯೂಕ್ಲಿಯರ್ ವೆಪನ್ಸ್ ಯೂಸ್ ಮಾಡ್ತಾರೆ ಅಂತಂದು. ಬಟ್ ಎಷ್ಟು ಲೆವೆಲ್ಗೆ, ಥ್ರೆಶೋಲ್ಡ್ ಲೆವೆಲ್ ಎಷ್ಟು ಟ್ರಂಪ್ ಈ ಯುದ್ಧನ ತಗೊಂಡು ಹೋಗಕ್ಕೆ ಸಾಧ್ಯ ಆಗುತ್ತೆ? ಯಾಕಂದ್ರೆ ಅವರ ಡಿಪ್ಲೊಮ್ಯಾಟಿಕ್ ಆಪ್ಷನ್ಸ್ ಎಲ್ಲ ಮುಗಿದು ಹೋಯ್ತು. ಇಲ್ಲಿ ನೋಡ್ರಿ, ಪಾಕಿಸ್ತಾನದಲ್ಲಿ ಟರ್ಕಿ, ಆಮೇಲೆ ಈಜಿಪ್ಟು, ಇವರೆಲ್ಲ ಅಂಬಾಸಿಡರ್ಸ್ ಬಂದು ಒಂದು ಸೊಲ್ಯೂಷನ್ ಬಗ್ಗೆ ಮಾತಾಡಕ್ ಶುರು ಮಾಡಿದ್ದಾರೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ಈಗ ಪಾಕಿಸ್ತಾನ ಇಂಥ ಒಂದು ಏನು ಸೆಲೆಬ್ರೇಷನ್ ಮಾಡ್ತಿದಾರೆ ಅಂದ್ರೆ, ಇಡೀ ವಿಶ್ವಕ್ಕೆ ಆಗಲಾರ್ದಂತ ಕೆಲಸ ನಾವು ಮಾಡ್ಬಿಡ್ತೀವಿ, ಈಗ ವಿಶ್ವ ಶಾಂತಿ ನಾವು ತರ್ತೀವಿ ಅಮೆರಿಕಾಗೂ. ಅಂದ್ರೆ ಯಾವ ಒಂದು ಪಾಕಿಸ್ತಾನ ಅಮೆರಿಕಾಗೆ ನೋ ಅಂತಿರ್ಲಿಲ್ಲ, ಇವತ್ತು ಒಂದು ಪ್ಯಾರಲಲ್ ಮೀಟಿಂಗ್ ಇಟ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಟ್ರಂಪ್ ಅವರ ಒಂದು ಡಿಪ್ಲೊಮ್ಯಾಟಿಕ್ ಅಂಡ್ ಪೊಲಿಟಿಕಲ್ ಫೇಲ್ಯೂರ್ ಇದು. ಈಗ ಅವ್ರಿಗೆ ಉಳಿದಿದ್ದ ಆಪ್ಷನ್ ಏನಪ್ಪಾ ಅಂತಂದ್ರೆ, ಈಗ ನೇತನ್ಯಾಹು ಟೆರರ್ ಏನು, ಪೊಲಿಟಿಕಲ್ ಟೆರರ್ ಏನು? ಯುದ್ಧ ಗೆದ್ರೆ ಪಾಪ್ಯುಲರ್ ಸಪೋರ್ಟ್ ಇರುತ್ತೆ, ಯುದ್ಧ ಗೆಲ್ಲಿಲ್ಲ, ಎಲೆಕ್ಷನ್ ಸೋತ್ರೆ ಸೀದಾ ಜೈಲು. ಈಗ ಅವರು, ಯಾಕಂದ್ರೆ ಅಷ್ಟು ಕರಪ್ಷನ್ ಚಾರ್ಜಸ್ ಇದೆ. ಏನೋ ಒಂದು ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಎರಡೂ ಕಂಟ್ರೀಸ್ ನಲ್ಲಿ ಅವ್ರಿಗೆ ಟ್ರಂಪ್ಗೂ ಲೆಕ್ಕ ಇಲ್ಲ, ಆಮೇಲೆ ನೇತನ್ಯಾಹುನೂ ಲೆಕ್ಕ ಇಲ್ಲ. ಅವ್ರ ಇಂಟ್ರೆಸ್ಟೇ ಬೇರೆ, ಟ್ಯಾಕ್ಸ್ ಲೈಕ್ ಎನ್ ಇಂಟ್ರೆಸ್ಟ್ ಗ್ರೂಪ್. ಸೊ ಇವಾಗ ಮೋಸ್ಟ್ ಬೆನಿಫಿಷಿಯಲ್ ಯಾರು ಗ್ರೂಪ್ಸ್ ಅಪ್ಪ ಅಂದ್ರೆ, ಇಸ್ರೇಲಿ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್, ಆಮೇಲೆ ಅಮೆರಿಕನ್ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್. ಇದಕ್ಕೆ ಒಂದು ಎಕನಾಮಿಕ್ ರೀಸನ್ ಇದೆ, ಆಮೇಲೆ ಒಂಥರ ಸೋಷಿಯಲಾಜಿಕಲ್ ರೀಸನ್ ಇದೆ. ಎಕನಾಮಿಕ್ ರೀಸನ್ ಏನಪ್ಪಾ ಅಂತಂದ್ರೆ, ಈಗ ಬಹಳ ವರ್ಷ ನಂತರ ಪೆಟ್ರೋ ಡಾಲರ್ ಮೇಲೆ ಒಂದು ಡಿಪೆಂಡೆನ್ಸಿ ಏನಿತ್ತು, ಯಾವುದು ಇದ್ರದ್ದು ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್, ಆಮೇಲೆ CIA ಅದು ಒಂಥರ ಡಿಪೆಂಡೆನ್ಸಿ ಕಡಿಮೆ ಆಗಿದೆ. ಯಾಕಂದ್ರೆ ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ ವಿಯೆಟ್ನಾಂ ನಾವು ನೋಡಿದ್ರೆ, ಈಗ ನಾವು ಅಫ್ಘಾನಿಸ್ತಾನ್ ಕ್ರೈಸಿಸ್, ವಿಯೆಟ್ನಾಂ ಆದ್ಮೇಲೆ ಅಫ್ಘಾನಿಸ್ತಾನ್ ಕ್ರೈಸಿಸ್, ಇವೆಲ್ಲ ಕಂಪೇರ್ ಮಾಡಿ ನೋಡಿದ್ರೆ ಡಿಫೆನ್ಸ್ ಬಜೆಟ್ ಏನು ಸ್ಯಾಂಕ್ಷನ್ ಆಗಿದೆ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್, ಇಟ್ಸ್ ಅನ್ಪ್ರೆಸಿಡೆಂಟೆಡ್. ಸೊ ಇದರಿಂದ ಪ್ಲಸ್ ವೆಪನ್ಸ್ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ. ಇದು ಏನ್ ಕಂಪನೀಸ್ ಏನಿದಾವಲ್ಲ, ಈ ಮಿಸೈಲ್ಸ್ ಮಾಡೋ ಕಂಪನೀಸ್ ಅಥವಾ ಏರೋಪ್ಲೇನ್ ಮಾಡೋ ಕಂಪನೀಸ್, ಇವರೆಲ್ಲ ಬೆನಿಫಿಟ್ ಆಗ್ತಾ ಇದಾರೆ. ಯಾಕಂದ್ರೆ ಅಮೆರಿಕ ಒಂದು ಪರ್ಮನೆಂಟ್ ವಾರ್ ಎಕಾನಮಿ, ಜೊತೆಗೆ ಇಸ್ರೇಲ್ ಒಂದು ಪರ್ಮನೆಂಟ್ ವಾರ್ ಎಕಾನಮಿ. 3-4 ವಾರದಲ್ಲಿ ಯುದ್ಧ ಮುಗಿಯುತ್ತನ್ನೋದು ಒಂಥರ ರೊಮ್ಯಾಂಟಿಸಿಸಮ್. ಕಾರಣ ಒಂದೇ, ಲಾಸ್ಟ್ 30 ಸೆಕೆಂಡ್ ಅಲ್ಲಿ ಹೇಳ್ತೀನಿ. ಸಿಂಪಲ್ ಏನಪ್ಪಾ ಅಂತಂದ್ರೆ, ಈ ಯುದ್ಧ ಡಿಪ್ಲೊಮ್ಯಾಟಿಕ್ ಆಗಿ ಸಾಲ್ವ್ ಆದ್ರೆ ಆಗತ್ತೆ, ಇಲ್ಲ ಅಮೇರಿಕ ಯಾರು ಹೇಳ್ತಾ ಇಲ್ಲ, ಇವತ್ತು ಟ್ರಂಪ್ ಹೇಳ್ತಿಲ್ಲ, ಎಲ್ಲ ನಮ್ಮಲ್ಲಿ ಹಿಂದಿಲಿ ಹೇಳ್ತಾರೆ, ಸಾರಾ ಬಿಲ್ ಒಬಾಮಾವೇ ಫಾಡ್ದಿಯಾ. ಇವರು ಜಾರ್ಜ್ ಬುಷ್ ಮಾಡಿದ್ದು ತಪ್ಪುಗಳಿಗೆ ಬಿಲ್ ಯಾರು ತುಂಬಿದ್ರು? ಒಬಾಮಾ ತುಂಬಿದ್ರು. ಅದು ಅಮೆರಿಕ ಏನು ಗ್ರೇಸ್ಫುಲ್ ಎಕ್ಸಿಟ್ ಆಗಿಲ್ಲ ಅಫ್ಘಾನಿಸ್ತಾನದಿಂದ. ಆ ಗ್ರೇಸ್ಫುಲ್ ಎಕ್ಸಿಟ್ ಆಗಿದ್ರೆ ಇವತ್ತು ತಾಲಿಬಾನ್ ಪವರ್ ಅಲ್ಲಿ ಇರ್ತಿರ್ಲಿಲ್ಲ. ಒಂಥರ ಇಲ್ಲ ವಿಯೆಟ್ನಾಂ ಆಗುತ್ತೆ, ಇಲ್ಲ ಅಫ್ಘಾನಿಸ್ತಾನ್ ಆಗುತ್ತೆ, ಎರಡರಲ್ಲಿ ಒಂದು ಆಗೋದು ನಿಶ್ಚಿತ. ಎಸ್, ಮೋಹನ್ ಚಿತ್ತಾಲೆ ಅವರೇ, ಹಾರ್ಮುಜನ್ನು ಹೆಂಗಿದೆಯೋ ಹಂಗೆ ಬಿಟ್ಟು ಬಂದುಬಿಟ್ರೆ ಕಥೆ ಏನು? ಇಡೀ ವರ್ಲ್ಡ್ನ ಎನರ್ಜಿ ಸೆಕ್ಯೂರಿಟಿ ಕಥೆ ಏನು ಅಂತ ನೋಡಿ ಸರ್, ಡೊನಾಲ್ಡ್ ಟ್ರಂಪ್ ಎರಡು ಇಂಟೆನ್ಷನ್ನ ಇಟ್ಕೊಂಡು ಈ ಯುದ್ಧ ಮಾಡ್ತಾ ಇದ್ದ. ಒಂದು, ಹಾರ್ಮೋಸನ್ನು ತನ್ನ ಸ್ವಾಧೀನತೆಯಲ್ಲೇ ಪಡಿಬೇಕು, ಆಮೇಲೆ ಖರ್ಗ್ನಲ್ಲಿ ತನ್ನ ಸ್ವಾಮಿತ್ವವನ್ನು ಸ್ಥಾಪಿಸ್ಬೇಕಂತ. ಈಗ ನೋಡಿ, ಅವನ ಪ್ಲ್ಯಾನ್ನ ಹೇಳ್ತಾ ಇದ್ದೇನೆ, ಯು ಮೇ ಅಗ್ರಿ ಆರ್ ಯು ಮೇ ನಾಟ್ ಅಗ್ರಿ. Donald Trump is taking the time to have more boots on the ground so that he will, there are only 2 routes for Donald Trump left now. ಅವನು ಇಷ್ಟು ಅಪಮಾನಿತವಾಗಿ ಬರುವ ವ್ಯಕ್ತಿನೇ ಅಲ್ಲ, ಭಂಡ ಅವನು. ಯಾಕಂದ್ರೆ ಅವ್ನು ಗೊತ್ತಿದೆ, 2 ಸತಿ ಅವನು ಆರ್ಸ್ ಬಂದಿದ್ದಾನೆ, 3ನೇ ಸತಿ ಅಂದ್ರೂ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಅವನು ಪ್ರೆಸಿಡೆಂಟ್ ಆಗಲ್ಲ. And basically he is a businessman, everybody knows it since 34. ಈಗ ಯಾರಿಗೆ ಹಾರ್ಮೋಸ್ ಅಂತ ಗೊತ್ತಿದ್ದಿಲ್ಲ ಅವ್ರಿಗೆಲ್ಲರಿಗೂ ವಿಶ್ವದಲ್ಲಿ ಗೊತ್ತಾಗಿದೆ. ಬೂಟ್ಸ್ ಆನ್ ಗ್ರೌಂಡ್ ಮಾಡಲಿಕ್ಕೆ 2 ಲಾಭಗಳು ಆಗ್ತವೆ ಅವನಿಗೆ. ಒಂದು, ಅವನು ಯಾಕೆ ಪಾಕಿಸ್ತಾನನ ಎತ್ತೆತ್ತಿ ಮುನಿರಿಗೆ ಊಟ ತಿನ್ನಿಸ್ತಾ ಇದ್ದಾನೆ, ಅದು ತಿನ್ನಿಸ್ತಾ ಇದ್ದಾನೆ ಅಂತಂದರೆ, ಬೂಟ್ಸ್ ಆನ್ ಗ್ರೌಂಡ್ ಮಾಡಲಿಕ್ಕೆ ಸರ್ 100
30 ಕಿಲೋಮೀಟರ್ ಪಾಕಿಸ್ತಾನದ ಬೌಂಡ್ರಿ ಏನಿದೆ ಅಲ್ಲ ಅದು ಇರಾನ್ ಜೊತೆ ಇದೆ, ಇಫ್ ಯು ಸಿ ಜಿಯೋಗ್ರಫಿಕಲಿ. So he somehow he wanted to send those forces to America by paying heavy amount to Munir and Shahbaz, so that they will from Kharg and from Pakistan ground they may attack. ಆದ್ರೆ ಇದರಲ್ಲಿ ಒಂದಾಗ್ತಾ ಇದೆ, ನಮ್ದೇ ಹೃದಯ ತುಡಿಯುತ್ತೆ. ನೀವು ಹೇಳ್ತಾ ಇರೋದು ಇದೊಂದು ವೇಳೆ ಸಾಧ್ಯ ಆಗದಿದ್ರೆ ಸಮುದ್ರ ಮಾರ್ಗದ ಮೂಲಕ ಹೋಗಲೇಬಾರದು, ಪಾಕಿಸ್ತಾನದ ಮೂಲಕವೇ ಹೋಗಬೇಕು. ಟ್ರಂಪು ಅಫ್ಘಾನಿಸ್ತಾನದಿಂದ ಅಮೇರಿಕಾ ಬಂದಂಗೆ, ಇರಾಕ್ನಿಂದ ಅಮೇರಿಕಾ ಬಂದಂಗೆ, ನಮ್ಮ ಕಡೆ ಹೇಳ್ತೀವಲ್ಲ ಬುಡ್ಚಾಪಿ ಕಟ್ಕೊಂಬರೋದು ಅಂತ ಕಟ್ಕೊಂಬಂದುಬಿಡ್ತಾರೆ. ಆಮೇಲೆ ಇರಾನ್ ಪಾಕಿಸ್ತಾನ ಹೊಡೆದಾಡ್ಕೊಂಡು ಸಾಯಿಲಿ ಅಂತ, ಜಸ್ಟ್ ಲೈಕ್ ಅಫ್ಘಾನಿಸ್ತಾನ್ ಆ್ಯಂಡ್ ಪಾಕಿಸ್ತಾನ್. ಇಲ್ಲ ಇದರಲ್ಲಿ ಏನಾಗ್ತಾ ಇದೆ ಹೇಳ್ತೇನೆ, ಇಲ್ಲಾಂದ್ರೆ ಏನಾಗ್ತಾ ಇದೆ ಹೇಳ್ತೇನೆ ಅಜಿತ್ ಸರ್. ಪಾಕಿಸ್ತಾನದಲ್ಲಿ ಅವರು ಸುನ್ನಿ ಜನ ಗೃಹ ಯುದ್ಧ ಆಗ್ತದೆ, ಪಾಕಿಸ್ತಾನದಲ್ಲೇ ಇವೆಲ್ಲ ಘರ್ಷಣೆಗಳು ಶುರುವಾಗಿ ಪಾಕಿಸ್ತಾನ ರಿಜಿಮೆ ಹೋಗ್ತದೆ ಹೊರತು ಡೊನಾಲ್ಡ್ ಅಲ್ಲ. ನೋಡಿ, ನೀವು ಬೂಟ್ಸ್ ಆನ್ ಗ್ರೌಂಡ್ ಕಳಿಸ್ಬೇಕಂದ್ರೆ 3 ಮಾರ್ಗಗಳಿವೆ. ಒಂದು ಕರ್ದ್ ಐಲ್ಯಾಂಡಿಗೆ ಕಳಿಸ್ಬೇಕು, ಹೌದು, ಇಲ್ಲ ಸಮುದ್ರ ಮಾರ್ಗ. ಇನ್ನೊಂದು ನೀವು ಇರಾಕ್ನ ಮೂಲಕ ಕಳಿಸ್ಬೇಕು, ಇಲ್ಲಾಂದರೆ ಪಾಕಿಸ್ತಾನದ ಬಲೂಚಿಸ್ತಾನದ ಮೂಲಕ ಕಳಿಸ್ಬೇಕು. ನನಗನ್ಸುತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಏನಾದರೂ ಬಲೂಚಿಸ್ತಾನದಲ್ಲಿ ಅಮೆರಿಕನ್ ಸೇನೆಯನ್ನು ಬೂಟ್ಸ್ ಆನ್ ಗ್ರೌಂಡ್ ಅವಕಾಶ ಅಲ್ಲ, ಅದನ್ನೇ ಹೇಳ್ತಿದ್ದೀನಿ ನಾನು. ಇದು ನಾವು ಬಹಳ ಅಂದರೆ ಪಾಕಿಸ್ತಾನದ ಕಥೆ ಅದು ಪಾಕಿಸ್ತಾನ, ಇಟ್ ವಿಲ್ ಬಿ ಅ ಸೂಸೈಡ್ ಫಾರ್ ಪಾಕಿಸ್ತಾನ. ಮತ್ತೆ ಇನ್ನೊಂದು ಯುಕೆಗೆ ಅರ್ಥ ಆಗೋದು ಪಾಕಿಸ್ತಾನಕ್ಕೂ ಅರ್ಥ. ಯುಕೆಗೆ ನಾಟೋ ಪಡೆಗಳಿಗೆ ಯಾರು 2ನೇ ಮಹಾಯುದ್ಧದ ನಂತರ ಅಮೆರಿಕದ ಜೊತೆ ಸತತವಾಗಿ ಎಲ್ಲ ಯುದ್ಧಗಳಲ್ಲಿ ನಿಂತಿದ್ದಾರೆ ಅಲ್ವಾ, ಅವ್ರಿಗೂ ಕೂಡ ಪಾಕಿಸ್ತಾನಕ್ಕೂ ಕೂಡ ಇದು ನಿಶ್ಚಿತವಾಗಿ ಅರ್ಥ ಆಗುತ್ತೆ. ಈಗ ನಾವು ಭಾರತದಲ್ಲಿ ಕುಳಿತು ಪಾಕಿಸ್ತಾನ ನಾವು ಅನೇಕ ಬಾರಿ ಅದನ್ನು ಆಬ್ಸೆಷನ್ನಲ್ಲಿ ಯೋಚನೆ ಮಾಡ್ಬೋದು ಅನ್ಸುತ್ತೆ. ಬಟ್ ನನಗನ್ಸಲ್ಲ ಪಾಕಿಸ್ತಾನದ ಇವತ್ತಿನ ಸ್ಥಿತಿಯಲ್ಲಿ ಬೂಟ್ಸ್ ಆನ್ ಗ್ರೌಂಡ್ಗೆ ಅವಕಾಶ ಸಿಗುತ್ತೆ ಅಂತ. ಅದು ಟ್ರಂಪ್ ಮಾಡಿದ್ದಕ್ಕಿಂತಲೂ ದೊಡ್ಡ ಬ್ಲಂಡರ್. ಇಲ್ಲ ಮೋಹನ್ ಚಿತ್ತಾಲೆ ಅವರೇ. ಪ್ರಶಾಂತ್ ಸರ್, ಐ ಆಮ್ not denying your statement, but what I am trying to emphasize is, if these are the only possibilities now, ಯಾಕಂದ್ರೆ ಎಲ್ಲಿವರೆಗೂ ಇರಾನ್ ಹಿಂದೆ ಸರಿಯಲ್ಲ, ಬಿಕಾಸ್ ನೋಡಿ ಪಶಿಷಿಯನ್ ಮಾತೆ ಕೇಳ್ತಾ ಇಲ್ಲ IRGC. ಆಮೇಲೆ 2ನೇ ಖೊಮೇನಿ ಎಲ್ಲಿದ್ದಾರೆ, ಏನಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅದನ್ನು ಕಾಣಿಸ್ತಾ ಇಲ್ಲ. ಇದ್ದಾಗ if this will continue like this ಅಂತಂದ್ರೆ what will be the condition of we like countries who are depending on Hormuz? ನಾವು ಏನು ಮಾಡಬೇಕು? ಮೇ ತಿಂಗಳಲ್ಲಿ ಮದುವೆ ಕಾರ್ಯಗಳು ಬರ್ತಾ ಇದ್ದಾವೆ, ಸಿರಿಂಜ್ ಇಂಜೆಕ್ಷನ್ಗೆ ಸಿರಿಂಜ್ ಸಿಗ್ತಾ ಇಲ್ಲ, ಬೆಂಗಳೂರಿನಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. somebody has to take initiative ಅಲ್ಲ. ಆಮೇಲೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಜಿತ್ ಸರ್ ಸತ್ ಹೋಗಿದೆ, ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಸತ್ ಹೋಗಿದೆ. ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳೋರು ಕೂಡ ಅದನ್ನ ಅರ್ಥ ಮಾಡ್ಕೋಬೇಕಿತ್ತು ಅಲ್ವಾ. ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಮಧ್ಯಪ್ರವೇಶಿಸಿ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಯಾರು ಹೇಳಿದ್ರಲ್ವಾ, ಅವರು ಅದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. I am not going to the political discussion, Prashant sir. I am telling this for what I am telling. ಈಗ ನೋಡಿ, ಹಂಗೇನ ಪೊಲಿಟಿಕಲಿ ಮಾತಾಡ್ಬೇಕಂದ್ರೆ ದೇಶ ಪೊಲಿಟಿಕಲಿ ಹೇಳಿಲ್ಲ, ಹೋಗ್ಬೇಕಾದಾಗ 5 ರಾಜ್ಯಗಳಲ್ಲಿ ಚುನಾವಣೆ ಇದೆ ಅಂತ ಭಾರತ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸ್ತಾ ಇಲ್ಲ. ಆದರೆ 4ನೇ ತಾರೀಕು ಮತಗಣನೆ ಮುಗಿದ ತಕ್ಷಣ 5ನೇ ತಾರೀಕು ಅವ್ರು 10 ರೂಪಾಯಿ ಏರಿಸ್ತಾರೆ. ನಂಗೆ ಗೊತ್ತಿದೆ ಅದು. ಯಾಕೆ ಹೇಳ್ತೇನೆ ನಿಮಗೆ, 1 ರೂಪಾಯಿ ಏರಿಸಿದ್ರೆ ನಮ್ಮ ಆರ್ಥಿಕ ಭಾರ ನಮ್ಮ ಮೇಲೆ ಬೀಳ್ತಾ ಇದ್ದಿದ್ದಿಲ್ಲ. ಬಟ್ ಇಟ್ಸ್ ದ ಗೌರ್ಮೆಂಟ್ಸ್ ಪಾಲಿಸಿ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಟು ಎಂಡ್ ದಿಸ್ ವಾರ್ ಡಿಪ್ಲೊಮ್ಯಾಟಿಕಲಿ ಈಗ ಸಾಧ್ಯ ಇಲ್ಲ. ಒಂದು ಸರ್ವನಾಶ ಆಗಬೇಕು, ಯಾವುದಾದ್ರೂ ಒಂದು ಸರ್ವನಾಶ ಆದಾಗ ಮಾತ್ರ ಈ ವಾರ ಮುಗಿತದೆ. ಸಂಜೀವ್ ಕುಮಾರ್ ಅವರು ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸಂಜೀವ್ ಕುಮಾರ್ ಅವರೇ, ನಮ್ಮಗಳ ಕಥೆ ಏನು? ಸಿಚುವೇಶನ್ ಈಸ್ ಗೋಯಿಂಗ್ ಟು ಬಿ ವರ್ಸ್ಟ್. ಶುಡ್ ವಿ ಬಿ ಪ್ರಿಪೇರ್ಡ್ ಫಾರ್ ಯಾವುದಕ್ಕೆ ಪ್ರಿಪೇರ್ ಆಗೋಣ ನಾವು? LPG ಕೊರತೆ, ಪೆಟ್ರೋಲ್ ಡೀಸೆಲ್ ಕೊರತೆ ಮತ್ತು ಅದಕ್ಕೆ ಸಂಬಂಧಿಸಿದ ಉಳಿದದ್ದೆಲ್ಲದರ ಕೊರತೆ, ಫರ್ಟಿಲೈಸರ್, ಎಸ್ ಪೆಟ್ರೋಲಿಯಂ ಕೊರತೆ ಆಗೇ ಆಗುತ್ತೆ. ಏನೊಂದು ಲಾಸ್ಟ್ ಟೈಮ್ ಒಂದು ಲೈಬೀರಿಯಾ ಶಿಪ್ ಬಂದಿತ್ತಲ್ಲ, ಆ ರೀತಿಯಾದ ಒಂದು ಹೀರೋಗಿರಿ ಎವ್ರಿ ಟೈಮ್ ಆಗೋದು ಕಷ್ಟ ಆಗತ್ತೆ.
ಅದೊಂದು ಫ್ಯಾಂಟಾಸ್ಟಿಕ್ ಅದೊಂದು ಎಕ್ಸಾಂಪಲ್ ಇತ್ತದು, ಒಂಥರ ಫಿಲ್ಮ್ ಅಲ್ಲಿ ಆದಂಗ ಆಗಿತ್ತದು. ಯಾವುದು ಸರ್? ಇದು ಲೈಬೀರಿಯಾ ಶಿಪ್ ಒಂದು ಇಂಡಿಯಾಗೆ ಬರ್ತಾ ಇತ್ತು, ಎಲ್ಲಿಂದ ಕತ್ತರಿಂದ ಆಯಿಲ್ ಪರ್ಚೇಸ್ ಮಾಡಿ. ಆ ಸ್ಟೇಟ್ ಆಫ್ ಹಾರ್ಮಸ್ ಬರಕ್ಕಿಂತ ಮುಂಚೆ ಅವ್ರ ಸಿಗ್ನಲ್ಸ್ನೆಲ್ಲ ಡಾರ್ಕ್ ಝೋನಿಗೆ ಹೋಗ್ಬಿಟ್ರು ಕ್ಯಾಪ್ಟನ್. ಆಮೇಲೆ ವಾಪಸ್ ಇಂಡೋ ಪೆಸಿಫಿಕ್ ರೇಂಜ್ ಬಂದಾಗ ವಾಪಸ್ ಸಿಗ್ನಲ್ಸ್ ರಿಸೀವ್ ಆಗಿತ್ತು. ಆ ರೀತಿ ಆದಿದ್ದು ಆಲ್ಮೋಸ್ಟ್ 1.35 ಮೆಟ್ರಿಕ್ ಟನ್ಸ್ ಹೌದು ಹೌದು ಬಾಂಬೆಗೆ ಬಂದಿದ್ದದ. ಆ ರೀತಿಯಾದ ಒಂದು ಪರಿಸ್ಥಿತಿ ಬರೋದು ಬಹಳ ಕಷ್ಟ ಆಗುತ್ತೆ ಈಗ. ಬಟ್ ಭಾರತ ತನ್ನ ಕ್ರೂಡ್ ಆಯಿಲ್ ಪ್ರೊಕ್ಯೂರ್ಮೆಂಟ್ ಅನ್ನು ಡೈವರ್ಸಿಫೈ ಮಾಡ್ಕೊಂಡಿದೆ. ಮುಂಚೆ 27 ದೇಶಗಳಿಂದ ತಗೊಳ್ತಿದ್ವಿ, ಈಗ 42 ದೇಶಗಳಿಂದ ತಗೊಳ್ತಾ ಇದ್ದೀವಿ. ಸ್ವಲ್ಪ ರೇಟ್ ಜಾಸ್ತಿಯಾಗಿ ಬ್ಯಾಲೆನ್ಸ್ ಆಗುತ್ತಾ? ಡೈವರ್ಸಿಫೈ ಆಗಿದೆ, ಬಟ್ ಪರಿಸ್ಥಿತಿ ಬ್ಯಾಲೆನ್ಸಿಗೆ ಬರಕ್ಕೆ ಅಟ್ಲೀಸ್ಟ್ 3 to 6 months ಆಗುತ್ತೆ. ಕಾರಣ ಯಾಕಪ್ಪ ಅಂತಂದ್ರೆ, ನಾವು ಒಂದು ಕನ್ವೆನ್ಷನಲ್ ಆಗಿ ಏನು ಆಲ್ಮೋಸ್ಟ್ 20% ನಮ್ದೊಂದು ಸಪ್ಲೈ ಏನಿದೆಯಲ್ಲ ಇರಾನ್ ಸ್ಟೇಟ್ ಆಫ್ ಹಾರ್ಮೋಸ್ ಇಂದ ಬರ್ತಾ ಇತ್ತು. ವರ್ಸ್ಟ್ ಕೇಸ್ ಸಿನಾರಿಯೋ ಆ ಕಡೆಯಿಂದ ರಿಸೀವ್ ಆಗ್ಲಿಲ್ಲ ಅಂದ್ರೆ ನಮ್ದು ಏನು ವ್ಲಾಡಿಮಿರ್ ಅಂಡ್ ಚೆನ್ನೈ ರೂಟ್ ಇದೆ, ಇವೆಲ್ಲ ಹೊಸ ರೂಟ್ಗಳಿವು. ಇನ್ನು ಟ್ರಯಲ್ ರನ್ ಇಂದ ಆಗಿ ಜಸ್ಟ್ ಸ್ಟಾರ್ಟ್ ಆಗಿದೆ. ಎಕನಾಮಿಕ್ ಕಾಸ್ಟ್ ಪ್ಲಸ್ ಇನ್ಶೂರೆನ್ಸ್ ಕಂಪನೀಸ್ ಎಲ್ಲಾ ಶಿಪ್ಸ್ ತಮ್ಮ ಇನ್ಶೂರೆನ್ಸ್ ಕಂಪನೀಸ್ ಇನ್ಶೂರೆನ್ಸ್ ಪಾಲಿಸೀಸ್ ರಿವೈಸ್ ಮಾಡಬೇಕು. ಅದನ್ನ ರಿವೈಸ್ ಮಾಡಿ ಆ ರೇಟ್ಸ್ ಪ್ರಕಾರ ರಿವಿಷನ್ ತರಬೇಕು. ಯಾಕಂದ್ರೆ ರಿಸ್ಕ್ ಫ್ಯಾಕ್ಟರ್ ಡಿಫ್ರೆಂಟ್ ಇರ್ತಾವೆ. ಒಂದೊಂದು ರೂಟಿಗೆ ಆ ರೂಟಿಗೆ ಇರೋ ರಿಸ್ಕ್ ಬೇರೆ, ಈ ರೂಟಿಗೆ ಇರೋ ರಿಸ್ಕ್ ಬೇರೆ. ಪ್ಲಸ್ ಆ ಕಂಟ್ರೀಸ್ ಇಂದ ಎಲ್ಲ ಸಿಗೋ ಪರ್ಮಿಷನ್ಸ್ಗಳು, ಆ ಒಂದು ಒಂದು ಸ್ಪೇಸ್ ಏನಿದೆಯಲ್ಲ, ಅವೆಲ್ಲ ಆಗಕ್ಕೆ ಒಂದು 3 to 6 months ಆಗುತ್ತೆ. ಮೇ ಬಿ ಅಂದ್ರೆ ಬಹಳ ಹೋಪ್ಫುಲ್ ಆಗಿ ಅಥವಾ ಬಹಳ ಪೆಸಿಮಿಸ್ಟ್ ಆಗಿ ಎರಡೂ ಆಗ್ಲಾರ್ದೆ ಒಂದು ಬ್ಯಾಲೆನ್ಸ್ ಆಗಿ ಅಪ್ರೋಚ್ ಇಟ್ಕೊಂಡು ನೋಡಿದ್ರೆ, ವಿ ಶುಡ್ ಬಿ ರೆಡಿ ಟು ಸ್ಪೆಂಡ್ ಎಕ್ಸ್ಟ್ರಾ ಫ್ರಮ್ ಅವರ್ ಪಾಕೆಟ್ಸ್ ಫಾರ್ ಗ್ಯಾಸ್ ಸಿಲಿಂಡರ್. ನಾಟ್ ಓನ್ಲಿ ಗ್ಯಾಸ್ ಸಿಲಿಂಡರ್, ತರಕಾರಿ ಕೂಡ ಶಾರ್ಟೇಜ್ ಆಗುತ್ತೆ. ಯಾಕಂದ್ರೆ ಟ್ರಕ್ಸ್ ಎಲ್ಲ ಈಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ರೋಡಲ್ಲಿ ಹೋಗಿದ್ವಿ. ಈಗ ಮೊನ್ನೆನೆ ನೈನಿತಾಲ್ ಹೋಗಿದ್ದೆ ನಾನು, 4-5 ದಿನದ ಹಿಂದೆ. ಅವರು ಟೀ ಮಾಡಕ್ ರೆಡಿ ಇಲ್ಲ, ಎಲ್ಲರೂ ಕಾಫಿ ಸರ್ವ್ ಮಾಡ್ತಿದ್ದಾರೆ ಕಾಫಿ ಮಷೀನ್ ಇಟ್ಕೊಂಡು. ಏನಕ್ಕಪ್ಪ ಅಂದ್ರೆ ಗ್ಯಾಸ್ ಇಲ್ಲ. ಸೊ ಕ್ರೈಸಿಸ್ ಆನ್ ದ ರೋಡ್ಸ್. ನಾ ಮೊನ್ನೆ ಹುಬ್ಳಿಗೆ ಹೊಂಟಿದ್ದೆ, ರಾತ್ರಿ ಚಾ ಕುಡಿಯೋಕಂತ ನಿಲ್ಸಿದ್ರೆ ಮಾಡಿಕೊಡು, ಬೇರೆ ಕೇಟಿ ಮಾಡಿಕೊಡು ಅಂತಂದ್ರೆ ಇಲ್ಲ ಸರ್ ಮಾಡಿಟ್ಟಿದ್ದು ಕುಡಿಬೇಕಷ್ಟೇ ಅನ್ನೋ, ಸಿಲಿಂಡರ್ ಇಲ್ಲ ಅಂತ. ಎಸ್, ಸೊ ಇದೊಂದು ಮೆಟಫಾರಿಕ್ ಇದು. ನಾವು ಸೊ ಈ ಸಿಂಗಲ್ ಡಿಜಿಟ್ ಇನ್ಫ್ಲೇಷನ್ ಅನ್ನ ಖುಷಿಯನ್ನೇನು ಅನುಭವಿಸ್ತಾ ಬಂದ್ವಿ. ಬೆಲೆ ಜಾಸ್ತಿ ಇಲ್ಲ, ಬೆಲೆ ಏರಿಕೆ ಆಗ್ತಿಲ್ಲ, ಜಾಸ್ತಿ ಏನು ಏರಿಕೆ ಆಗ್ತಿಲ್ಲ ಅಂತ. ಈ ಮುಂದಿನ ದಿನಗಳಲ್ಲಿ ಇದು ಇರ್ಲಿಕ್ಕಿಲ್ಲ ಅಂತ. ವಾಟ್ ಶುಡ್ ವಿ ಬಿ ಪ್ರಿಪೇರ್ಡ್ ಫಾರ್ ಸರ್ ನಿಮ್ಮ ಪ್ರಕಾರ? ಇನ್ಫ್ಲೇಷನ್ ರೈಸ್ ಆಗುತ್ತೆ. ಎಸ್. ಈಗ ಆಯಿಲ್ ಕ್ರೈಸಿಸ್ ಬಗ್ಗೆ ನಾವೇನು ಮಾತಾಡೋದ್ವಲ್ಲ ಇವತ್ತು, ಅಂದರೆ ನಾನು ಟ್ರಂಪ್ ಒಂದು ರೆಫರೆನ್ಸ್ ತಗೋತೀನಿ. ಅವರ ಒಂದು ಇವತ್ತು ಏನು ಸ್ಪೀಚ್ ಇತ್ತಲ್ಲ, ಅದರಲ್ಲಿ ಒಂದು ಮಾತಂತೂ ತುಂಬ ಕ್ಲಿಯರಾಗಿ ಈಚೆ ಬಂದಿದೆ. ಪ್ರಾಬಬ್ಲಿ ಇದು ಅವ್ರ ಬ್ಯಾಕಪ್ ಪ್ಲ್ಯಾನ್ ಆಗಿತ್ತು. ಅದೇನಂತ ಹೇಳಿದ್ರೆ, US ಆಯಿಲ್ ಈಸ್ ಅಪ್ ಫಾರ್ ಸೇಲ್ ರೈಟ್ ನೌ ಹೇಳಿದ್ರು ಅವರು. ಬನ್ನಿ ತಗೊಳ್ಳಿ ನಮ್ಮ ಹತ್ರ ಅಂತ ಹೇಳಿ. ಪ್ರಾಬಬ್ಲಿ ಅಕಸ್ಮಾತ್ ಈ ಆಪರೇಷನ್ ಏನಾದರೂ ಫೇಲ್ ಆಗಿ, ಲೆಟಸ್ ನಾವು ಸ್ಟ್ರೇಟ್ ಆಫ್ ಹರ್ಮೂಸ್ನ ನಾವು ಕಳ್ಕೊತೀವಿ ಅಂತ ಗೊತ್ತಿದ್ರೆ, ಅದು ಅಮೆರಿಕ ಪ್ರಾಬಬ್ಲಿ ಅದಕ್ಕೆ ಪ್ಲ್ಯಾನ್ ಮಾಡಿತ್ತು ಅನಿಸುತ್ತೆ. ಎನಿವೇ ನಮ್ಮ ಹತ್ರ ವೆನಿಜುವೆಲಾ ಆಯಿಲ್ ಇದೆ. US ಎನಿವೇ ಅವರವರ ಪ್ರೊಡಕ್ಷನ್ ಅವ್ರು ಮಾಡ್ಕೋತಾನೆ ಇದ್ದಾರೆ. ಇವತ್ತು ಅವರು ಅಕಾರ್ಡಿಂಗ್ ಟು ವಾಟ್ ಹಿ ಸೆಡ್, ಇಂಡಿಪೆಂಡೆಂಟ್ಲಿ ಅವರು ಯಾರ ಮೇಲೂ ಡಿಪೆಂಡೆನ್ಸಿ ಇಲ್ಲ, ನಿಮಗೂ ಕೊಡ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಬೇಸಿಕ್ಲಿ ನಾನು ಯಾವಾಗಲೂ ಒಂದು ಸ್ಟೇಟ್ಮೆಂಟ್ ನಾನು ಹೇಳ್ತಿರ್ತೀನಿ ಅಜಿತ್ ಅವರೇ, ಅಮೇರಿಕಾ ಏನೇ ಮಾಡಿದ್ರು, ಅವ್ರ ಜೊತೆಗೆ ಯಾರೇ ಅಸೋಸಿಯೇಟ್ ಆದರೂ, ಯಾವುದೇ ದೇಶ ಆಗಲಿ, ಅದು ಹೇಗಿತ್ತು ಅದಕ್ಕಿಂತ ಕೆಟ್ಟದಾಗೆ ಬಿಟ್ಟು ಹೋಗೋದು ಅವರು ಅದನ್ನು. ಸ್ಟೇಟ್ ಆಫ್ ಹರ್ಮೂಸ್ಗೆ ನನಗೆ ಇವತ್ತು ಯಾವುದೇ ರೀತಿಲೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಅಲ್ಲಿನ ಇನ್ನೊಂದು ದೊಡ್ಡ ಬ್ಲಂಡರ್ ಹೇಳಬೇಕು ನಾನು, ಯಾವ ಇರಾನ್ನ ಅವರು ನಾಶ ಮಾಡೋಕ್ಕೆ ಹೋದ್ರಲ್ಲ, ಇವತ್ತು ಎಕನಾಮಿಕಲಿ ಅಮೇರಿಕಾ ಇರಾನ್ನ ಎಷ್ಟು ಸ್ಟ್ರಾಂಗ್ ಮಾಡ್ತಿದೆ ಗೊತ್ತಾ? ನಾನು ಎರಡೇ ಇದನ್ನು ಕೋಟ್ ಮಾಡ್ತೀನಿ ಇಲ್ಲಿ. ಫಸ್ಟ್ ಒನ್, ಈ ಒಂದು ಇದೇನಿತ್ತು ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆದಮೇಲೆ ಅಮೇರಿಕಾ ಇರಾನಿಯನ್ ಆಯಿಲ್ ಏನಿತ್ತಲ್ಲ ಡಿಸ್ಯಾಂಕ್ಷನ್ ಮಾಡ್ತು ರಷ್ಯನ್ ಆಯಿಲ್ ಜೊತೆಯಲ್ಲಿ. ಅದರಿಂದ ಆ್ಯಸ್ ಆನ್ ಟುಡೇ $10 billion ಇವತ್ತು ಅವ್ರಿಗೆ ಪ್ರಾಫಿಟ್ ಸಿಕ್ಕಿದೆ. ಯಾರಿಗೆ? ಇರಾನಿಗೆ. ವಾರ್ ಮಷಿನ್ರಿನ ಅವರೇ ಒಬ್ಬ ಹಾರ್ಡ್ ಕೋರ್ ರೆಜಿಮ್ ಏನಿತ್ತು ಅದನ್ನು ಸ್ಟ್ರಾಂಗ್ ಮಾಡಿದ್ರು. ಸೆಕೆಂಡ್ಲಿ, ಸ್ಟೇಟ್ ಆಫ್ ಹರ್ಮೂಸ್ನ ಇವತ್ತು ಅವ್ರೇನು ಕ್ಲೋಸ್ ಮಾಡಿದ್ರಲ್ಲ, ಲೆಟ್ ಮಿ ಟೆಲ್ ಯು, ಇರಾನಿಯನ್ GDP ಏನಿದೆಯಲ್ಲ, ಇಟ್ ಈಸ್ $400 billion. ಈಗ ಸ್ಟೇಟ್ ಆಫ್ ಹರ್ಮೂಸಲ್ಲಿ ಎಲ್ಲ ಟ್ರಾಫಿಕ್ ನಿಂತಿದೆ. ಯಾವುದಾದ್ರೂ ಹಡಗು ಹೋಗ್ಬೇಕಂತ ಹೇಳಿದ್ರೆ ದೊಡ್ಡ ದೊಡ್ಡ ಟ್ಯಾಂಕರ್ಸ್ಗೆ ಅವರು $20 million ಏನು ಅವರು ಇದು ಮಾಡ್ತಿದ್ದಾರೆ. ದೇ ಆರ್ ಕಲೆಕ್ಟಿಂಗ್ ಇನ್ ಯುವಾನ್ಸ್, ಎನಿ ಕರೆನ್ಸಿ ಫಾರ್ ದಟ್ ಮ್ಯಾಟರ್ ಅವ್ರು ಕಲೆಕ್ಟ್ ಮಾಡ್ತಿದ್ದಾರೆ. ರಿಪೋರ್ಟ್ಸ್, ಇಫ್ ದೇ ಆರ್ ಟು ಬಿ ಬಿಲೀವ್ಡ್,
ಆ್ಯನ್ಯುಯಲಿ ಅಕಸ್ಮಾತ್ ಇದೇ ಕಂಟಿನ್ಯೂ ಆಗಿ ಸ್ಟೇಟ್ ಆಫ್ ಹಾರ್ಮುಜ್ ಓಪನ್ ಆಗಲಿಲ್ಲ, ಇರಾನ್ ಈ ಕಲೆಕ್ಷನ್ನೇ ಕಂಟಿನ್ಯೂ ಮಾಡ್ತು ಅಂದರೆ ಆ್ಯನ್ಯುಯಲಿ ಅವರ ರೆವೆನ್ಯೂಗೆ $80 to $100 billion ಆ್ಯಡ್ ಆಗುತ್ತೆ. 25% ಅವರ GDP ಏನಿದೆಯಲ್ಲ ಇದು ಒಂದು ಸ್ಟೇಟ್ ಆಫ್ ಹಾರ್ಮುಜ್ ಇದು ಆ್ಯಡ್ ಮಾಡೋದು. 19 ಕೋಟಿ ರೂಪಾಯಿ ಆನ್ ಆನ್ ಆವರೇಜ್ ಒಂದು ಹಡಗಿಗೆ ಒಂದು ದಿನಕ್ಕೆ 120 ಹಡಗು ಹೋಗ್ತಾವಲ್ಲಿ. 365 ದಿವಸಕ್ಕೆ ಲೆಕ್ಕ 365 ದಿನಕ್ಕೆ ಲೆಕ್ಕ ಹಾಕೊಳ್ಳಿ. ಇದು ಏನು ತುಂಬ ಮಾಡೆಸ್ಟ್ ಒಂದು ಇದು ಹೇಳ್ತಿದ್ದೀನಿ ನನ್ನ ಎಸ್ಟಿಮೇಷನ್. ಇಟ್ ಕ್ಯಾನ್ ಗೋ ವೇ ಬಿಯಾಂಡ್. ಯಾಕಂದರೆ ಸ್ಟ್ರೇಟ್ ಆಫ್ ಹಾರ್ಮುಜ್ ಏನಿದೆ ತುಂಬ ಇಂಪಾರ್ಟೆಂಟ್ ಫಾರ್ ಗ್ಲೋಬಲ್ ಟ್ರೇಡ್. 20% ನಿಯರ್ ಗ್ಲೋಬಲ್ ಟ್ರೇಡ್ ಅಲ್ಲಿಂದ ನಡೆಯುತ್ತೆ. ಸೊ ಬೇಸಿಕ್ಲಿ ಯಾವುದನ್ನು ಹಾಳು ಮಾಡಬೇಕು, ಏನು ಪ್ಲ್ಯಾನ್ ಮಾಡ್ಕೊಂಡು ಹೋದ್ರು ಪ್ರತಿಯೊಂದು ಅವ್ರಿಗೆ ಉಲ್ಟಾ ಹೊಡೆದೆ. ಇದ್ರ ಜೊತೆಯಲ್ಲಿ ನಾನು ಆಗಲೇ ಹೇಳಿದೆ, ಅವರ ಒಂದು ರೆಜಿಮ್ ಏನಿತ್ತಲ್ಲ, ಅವರ ಪ್ರೆಸಿಡೆಂಟ್ ಯಾರಿದ್ರು ಮಸೂದ್ ಪೆಜೆಶ್ಕಿಯಾನ್, ಈ ಇಂಟೆಲಿಜೆನ್ಸ್ ಮಿನಿಸ್ಟರ್ ಆಗಿ ಒಬ್ಬನ ಅಪಾಯಿಂಟ್ ಮಾಡಿದ್ರಂತೆ. ಇದು ದಿಸ್ ಈಸ್ ಟುಡೇಸ್ ಟೈಮ್ಸ್ ಆಫ್ ಇಸ್ರೇಲಲ್ಲಿ ಬಂದಿದೆ. ಇದು ಅಪಾಯಿಂಟ್ ಮಾಡಿದ್ರೆ ಇದೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಇವೆಲ್ಲನೂ ಅವ್ರು ಮಾಡಿದ್ದಾರೆ. ಆ ಅಪಾಯಿಂಟ್ಮೆಂಟ್ನ IRGC ಚೀಫ್ ಯಾರಿದಾರಲ್ಲ ಅಹಮದ್ ವಹೀದಿ ಸ್ಟ್ರೇಟ್ ಅವೇ ಸೆಡ್ ನಾವು ಇದನ್ನ ಮಾಡಲ್ಲ ಅಂತಂದ್ರೆ ಬೇಸಿಕ್ಲಿ ದೊಡ್ಡ ಖಮೇನಿ ಹೋಗಾಯ್ತು, ಅಯಾತುಲ್ಲಾ ಹ್ಯಾಸ್ ಗಾನ್. ಸಣ್ಣ ಖಮೇನಿ ದೇಶ ನಡೆಸ್ತಾ ಇರೋದು IRGC ಅನ್ಟೆಸ್ಟೆಡ್. ಏನ್ ಪುಣ್ಯ. ಬಟ್ ಅಜಿತ್ ನನಗನ್ಸುತ್ತೆ ಡೊನಾಲ್ಡ್ ಟ್ರಂಪ್ ಇವತ್ತಿನ ಭಾಷಣ ಮತ್ತು ಒಟ್ಟು 7ನೇ ಭಾಷಣ ಇವತ್ತು 12 ಬಾರಿ ಅವರು ನಾವು ಗೆದ್ದಿದ್ದೀವಿ ಅಂತ ಹೇಳ್ತಾರೆ. ನನಗನ್ಸುತ್ತೆ, ಗಟ್ ಫೀಲಿಂಗ್ ಮೇಲೆ ಹೇಳ್ತಿದ್ದೀನಿ, ಡೊನಾಲ್ಡ್ ಟ್ರಂಪ್ರ ಅಧ್ಯಯನ ಮಾಡಿ 2 ವಾರದಿಂದ 3 ವಾರದೊಳಗಡೆ ಅವರು ನಾನು ಈ ಯುದ್ಧದಿಂದ ಹಿಂಸರಿತಾ ಇದ್ದೀನಿ, ಗೆದ್ದಿದ್ದೀನಿ ಅನ್ನೋ ಘೋಷಣೆ ಮಾತ್ರ ಮಾಡ್ತಾರೆ. ಸಂಜೀವ್ ಕುಮಾರ್ ಸರ್, ಚಿತ್ತಾಲ ಸರ್, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.